ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಿರತಕ್ಕಂಥ ಬೈ ಎಲೆಕ್ಷನ್ ರಾಜ್ಯ ರಾಜಕೀಯದಲ್ಲಿ ದೊಡ್ಡದೊಂದು ಸ್ಥಿತ್ಯಂತರಕ್ಕೆ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಡ್ತಾ ಇದೆ. ಇಷ್ಟು ವರ್ಷಗಳ ಕಾಲ ಈ ವೋಟ್ ಬ್ಯಾಂಕ್ ವಿಚಾರದಲ್ಲಿ ನಡೀತಾ ಇದ್ದ ಲೆಕ್ಕಾಚಾರಗಳು ಇನ್ನು ಮುಂದೆ ಬದಲಾಗಲಿಕ್ಕೆ ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಬೈ ಎಲೆಕ್ಷನ್, ಅದರಲ್ಲೂ ಕಾಂಗ್ರೆಸ್ನ ಅಭ್ಯರ್ಥಿ ಆಯ್ಕೆ ಕಾರಣವಾಗ್ಬಿಡುತ್ತೆ. ಈ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ನಿಮ್ಗೆಲ್ಲರಿಗೂ ಕೂಡ ಕಳೆದ 3 ದಿನಗಳಿಂದ ಆಗ್ತಾ ಇರುವ ಡೆವಲಪ್ಮೆಂಟ್ಸ್ ಗೊತ್ತೇ ಇದೆ. ಒಂದು ಕಡೆಯಲ್ಲಿ ಅಬ್ದುಲ್ ಜಬ್ಬಾರ್, ಮತ್ತೊಂದು ಕಡೆಯಲ್ಲಿ ನಾಸರ್ ಅವರು, ಅದಾದ ನಂತರದಲ್ಲಿ ಇದೀಗ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮೇಲೂ ಕೂಡ ಕಾಂಗ್ರೆಸ್ ಪಾಳೆಯ ಶಿಸ್ತು ಕ್ರಮ ಕೈಗೊಂಡು ಬಿಡುತ್ತಾ. ಪಾರ್ಟಿ ಡಿಸೈಡ್ ಮಾಡಿದ ಅಭ್ಯರ್ಥಿಯ ಪರವಾಗಿ ನಿಲ್ಲಿಲ್ಲ ಅನ್ನೋ ಕಾರಣಕ್ಕೆ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ, ಮುಸ್ಲಿಂ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಬೇಕು ಅಂತ ಹೇಳಿ ಆಗ್ರಹಿಸಿದ್ದಕ್ಕೆ ಅನ್ನೋ ಅನುಮಾನಕ್ಕೆ ಕಾರಣವಾಗುವ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಇದರಿಂದ ಕಾಂಗ್ರೆಸ್ಗೆ ಇಷ್ಟು ದಿನಗಳ ಕಾಲ ಒಂದರ್ಥದಲ್ಲಿ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಆಗಿದ್ದ ಮುಸ್ಲಿಂ ಸಮುದಾಯ ದಾವಣಗೆರೆ ದಕ್ಷಿಣದಿಂದ ಪ್ರಾರಂಭವಾಗಿ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ಗೆ ಒಂದು ಮೆಸೇಜ್ ಪಾಸ್ ಮಾಡುವ ಪ್ರಯತ್ನ ಅಥವಾ ಅಂಥದ್ದೊಂದು ನಿರ್ಧಾರಕ್ಕೆ ಬರ್ತಾ ಇದೆಯಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈವರೆಗಿನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವ ಬೆಳವಣಿಗೆಗಳ ಒಂದು ಕ್ವಿಕ್ ರಿಪೋರ್ಟ್ ಇದೆ, ಗಮನಿಸಿ. ನೀವು ಒಮ್ಮತದ ಅಭ್ಯರ್ಥಿಯನ್ನು ಕೊಡಲಿಲ್ಲ. ನಮ್ಗೆ ಗೊತ್ತಿರೋದು ನಾವೇನು ಮಾಡಿದ್ದೀವಿ ಅಂತ. ನಾವು ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ವಲ್ಲ, ಅದೇ ಮೂಲಕ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಕಾಂಗ್ರೆಸ್ ಒಳಗೆ ಮುಸ್ಲಿಂ ವರ್ಸಸ್ ಮುಸ್ಲಿಂ ಅನ್ನೋ ವಾತಾವರಣ ನಿರ್ಮಿಸಿ ಬಿಡ್ತಾ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈ ಹಿಡಿದಿದ್ದ ಮುಸ್ಲಿಂ ಸಮುದಾಯ ಈಗ ಮುನಿಸಿಕೊಂಡು ಬಿಡ್ತಾ. ಸಾಲು ಸಾಲು ಮುಸ್ಲಿಂ ನಾಯಕರ ತಲೆದಂಡದ ಮೂಲಕ ಕಾಂಗ್ರೆಸ್ ಮುಸ್ಲಿಂ ವಿರೋಧಿ ಅನ್ನೋ ಹಣೆಪಟ್ಟಿ ತಾನಾಗೆ ಕಟ್ಕೊಂಡ್ ಬಿಡ್ತಾ. ಟಿಕೆಟ್ ಕೇಳಿದ್ದು ಮೂಲ ಕಾರಣ. ನಾವು ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ವಲ್ಲ, ಅದೇ ಮೂಲ ಕಾರಣ. ನಾವು ಕೇಳಬಾರ್ದು ಕೇಳಿಲ್ದಂಗೆ ಸುಮ್ಮಗಿರ್ಬೇಕು ಅನ್ನೋದೇ ಮೂಲ ಕಾರಣ. ಎಲ್ಲರಿಗೂ ಗೊತ್ತಿದೆ ರಿಜ್ವಾನ್ ಅರ್ಷದ್ ಅವರಿಗೆ ಯಾರು ಮಾತಾಡಿದ್ದಾರೆ, ಏನು ಮಾತಾಡಿದ್ದಾರೆ ಅಂತಲೂ ಗೊತ್ತಿದೆ. ಮೀಟಿಂಗ್ಗಳಲ್ಲಿ ಯಾವ್ಯಾವ ಮಾತುಗಳು ಯಾರ್ಯಾರ ವಿರುದ್ಧ ಹೆಂಗೆ ಮಾತಾಡಿದ್ದಾರೆ ಅಂತಲೂ ಗೊತ್ತಿದೆ. 3 ದಿನಗಳಿಂದ ಆಗ್ತಾ ಇರೋ ಬೆಳವಣಿಗೆ ನೋಡ್ತಾ ಇದ್ರೆ ಈ ಅನುಮಾನಗಳು ಮೂಡೋದು ಸಹಜ. ಟಿಕೆಟ್ ಕೇಳಿದಕ್ಕೆ ಅಬ್ದುಲ್ ಜಬ್ಬಾರ್ ಬಳಿ ರಾಜೀನಾಮೆ, ಪ್ರಚಾರದಿಂದ ದೂರ ಇದ್ರು ಅನ್ನೋ ಕಾರಣ ಕೊಟ್ಟು ನಜೀರ್ ಅಹಮದ್ ತಲೆದಂಡ ಮಾಡಲಾಗಿದೆ ಅನ್ನೋದು ಮೂಲಗಳ ಮಾಹಿತಿ. ಇತ್ತ ಜಮೀರ್ ಮೇಲೆ ಶಿಸ್ತು ಕ್ರಮದ ತೂಗತ್ತಿ ಇದೆ ಅನ್ನೋ ಗುಮಾನೆ. ಕಾಂಗ್ರೆಸ್ ಅಲ್ಲೇ ಒಂದೇ ಸಮುದಾಯದ ನಾಯಕರು ಒಬ್ಬರನ್ನೊಬ್ಬರು ಹಣಿಯೋಕೆ ಮುಂದಾದ್ರ ಅನ್ನೋ ಶಂಕೆ. ಅದು ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಪ್ರಯತ್ನ ಅವ್ರು ಮಾಡ್ತಾಯಿದ್ರೆ ಎಲ್ಲರೂ ಅವ್ರ ಪ್ರಯತ್ನ ಮಾಡ್ತಾರೆ, ಮಾಡಲಿ. ಅವರು ಪ್ರಯತ್ನ ಆಗಲಿ, ಸಂತೋಷ. ಅವ್ರ ಮಂತ್ರಿ ಆಗಿ ನನಗೂ ಸಂತೋಷ ಆಗಲಿ. ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ನಮ್ಮಿಂದ ನೀವು, ನಿಮ್ಮಿಂದ ನಾವು ಅಂತ ಪ್ರತಿ ಚುನಾವಣೆಯಲ್ಲೂ ಮುಸ್ಲಿಂ ಸಮುದಾಯದ ವೋಟ್ ಕೇಳಿ ಪಡೆಯುತ್ತಿದ್ದ ಕಾಂಗ್ರೆಸ್ ದೊಡ್ಡ ಬಿಕ್ಕಟ್ಟಿಗೆ ಸಿಕ್ಕಾಕೊಂಡಂತಿದೆ. ಹಾಗಂದ ಮಾತ್ರಕ್ಕೆ ಈ ಬೆಳವಣಿಗೆ ಬಿಜೆಪಿ ಜೆಡಿಎಸ್ ಪಾಳಯಕ್ಕೆ ಅನುಕೂಲ ಆಗುತ್ತಾ? ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಕಾಂಗ್ರೆಸ್ ಮುಂದಾಗುತ್ತಾ ಅಥವಾ ಶಿಸ್ತಿನ ಹೆಸರಲ್ಲಿ ಮತ್ತಷ್ಟು ತಲೆದಂಡವಾಗುತ್ತಾ? ಬನ್ನಿ ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ಮುಸ್ಲಿಂ ಸಮುದಾಯವನ್ನ ಪ್ರತಿನಿಧಿಸ್ತಾ ಇಬ್ಬರು ಅತಿಥಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಅಬ್ದುಲ್ ರಜಾಕ್ ಅವರು, ಉಮರ್ ಶರೀಫ್ ಅವರು. ನಮಸ್ಕಾರ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರು, ಜೆಡಿಎಸ್ ವಕ್ತಾರರಾದ ರಾಜು ಗೌಡ್ರು, ಕಾಂಗ್ರೆಸ್ ವಕ್ತಾರರಾದ ಕಶ್ಯಪ್ ನಂದನ್ ಅವರು ಇದ್ದಾರೆ. ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಂದನ್ ಸರ್, ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಅದಾದ್ಮೇಲೆ 17 ಜನ MLAಗಳ ಟ್ರೇಡಿಂಗು, ಇದೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯನವರೇ ಕಾರಣ ಅಂತ ಹೇಳಿ ಬಹಿರಂಗವಾಗಿ ಕಾಂಗ್ರೆಸ್ನ ನಾಯಕರು ಹೇಳಿ ನಮ್ಮನ್ನ ಪಕ್ಷ ಬಿಟ್ಟು ಬೇರೆ ಪಕ್ಷದ ಜೊತೆಯಲ್ಲಿ ಕೈ ಹಿಡಿಲಿಕ್ಕೆ ಕಾರಣೀಕರ್ತರೆ ಸಿದ್ದರಾಮಯ್ಯನವರು ಅಂತ ಹೇಳಿ ಬಹಿರಂಗವಾಗಿ ಹೇಳಿದ ನಂತರವೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಒಂದೇ ಒಂದು ಶಿಸ್ತು ಕ್ರಮ ಆಗಿರಲಿಲ್ಲ. ಈಗ ಕೇವಲ ನಮ್ಮ ಸಮುದಾಯಕ್ಕೆ ಪ್ರಾತಿನಿಧ್ಯ ಬೇಕು ಅಂತ ಕೇಳಿದ್ದಕ್ಕೆ ಇಬ್ಬರಿಬ್ರು ಮುಸಲ್ಮಾನ್ ನಾಯಕರ ತಲೆದಂಡಾನ. ಪ್ರಶ್ನೆ ನಂದಲ್ಲ ಸರ್, SDPI ಅಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರು ಬಹಿರಂಗವಾಗಿ ಹೇಳ್ತಿರೋ ಪ್ರಶ್ನೆ ಇದು. ನೋಡಿ, ಈ ದಾವಣಗೆರೆ ಬೈ ಎಲೆಕ್ಷನ್ ಯಾವಾಗ ಅನೌನ್ಸ್ ಆಯಿತೋ ಅವತ್ತು ಸುರ್ಜೇವಾಲಾ ಅವರು CM DCM ಕೂತ್ಕೊಂಡು ಎಲ್ಲ ಮುಸ್ಲಿಂ ಜನಾಂಗದ ನಮ್ಮ ಪಕ್ಷದ ನಾಯಕರೊಂದಿಗೆ ಒಂದು ಮೀಟಿಂಗ್ ಮಾಡಿದ್ರು. ಎಲ್ಲರೂ ನಮ್ಮ ಸಮುದಾಯಕ್ಕೆ ಈ ಸರಿ ಟಿಕೆಟ್ ಕೊಡಿ ಅಂತ ಕೇಳಿದ್ರು. ಏನು ಯಾವುದೋ ಒಂದು ನಿಧನವಾಗಿ ತೆರವಾಗಿರುವ ಸ್ಥಾನದಲ್ಲಿ ಅವರ ಮನೆಯವರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ಪ್ರತೀತಿ ಬಂದಿದೆ, ಒಂದು
ಅದನ್ನು ನಾವು ಫಾಲೋ ಮಾಡಬೇಕು. ಯಾಕಂದರೆ ಅವರು ಇದ್ದಿದ್ದರೆ ಇನ್ನೂ 2 ವರ್ಷ ಅವರೇ ಕಂಟಿನ್ಯೂ ಆಗ್ತಿದ್ರು. ಶಾಮ್ನೂರ್ ಕುಟುಂಬ ಆ ಭಾಗದಲ್ಲಿ ತುಂಬ ಅವರು ಕೊಡುಗೆ ಇದೆ. ಹಾಗಾಗಿ ಅವ್ರ ಮನೆಯವ್ರಿಗೆ ಈ ಸರಿ ಕೊಡೋಣ ಅಂತ ಆ ಮೀಟಿಂಗಲ್ಲಿ ಡಿಸೈಡ್ ಆಯಿತು. ಮುಂದೆ 28ರಲ್ಲಿ ನಿಮ್ಮ ಸಮುದಾಯಕ್ಕೆ ನಾವು ಪ್ರಾತಿನಿಧ್ಯಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಒಂದು ನಿಮಿಷ ನಿಮ್ಮ ತಾವು ಮಾತಾಡಿ 28 ನೀವಿದ್ರ ಮೀಟಿಂಗಲ್ಲಿ ನೀವಿದ್ರ ಮೀಟಿಂಗ್ ನೀವಿದ್ರ ಮೀಟಿಂಗ್ 28ರಲ್ಲಿ ನಿಮಗೆ ಸಮುದಾಯಕ್ಕೆ ನೀವು ಏನು ಮಾಡಬೇಕು ನಾವು ಮಾಡ್ತೀವಿ ನಾವು ಅಂತ CM DCM ಹಾಗೂ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಹಾಗಾಗಿ ಈ ಉಪಚುನಾವಣೆಯಲ್ಲಿ ಆ ಕುಟುಂಬಕ್ಕೆ ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಎಲ್ಲರೂ ಒಟ್ಟಿಗೆ ಹೋಗಿ ಕೆಲಸನೂ ಮಾಡಿದ್ದಾರೆ. ಜಮೀರ್ ಅವ್ರಿಗೆ ಇದಕ್ಕೆ ಕೇರಳಗೆ ಹಾಕಿದ್ರು. CM ಹೇಳಿ ಇಲ್ಲಿ ಬಂದ್ಬಿಟ್ಟು ಒಂದು ದಿವಸ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿದ್ದಾರೆ, ಮಾಡಿದ್ದಾರೆ. ಸ್ವಲ್ಪ ಸಣ್ಣ ಪುಟ್ಟ ಗೊಂದಲ ಇತ್ತು, ಹಾಗಾಗಿ ಮನೆ ಒಳಗಡೆ ಕೂತ್ಕೊಂಡು ಬಗೆಹರಿಸೋಣ ಅಂತ CM ಹೇಳಿದ್ದಾರೆ. ಹಾಗಾಗಿ ಇದರಲ್ಲಿ ಆ ಮಟ್ಟದ ಗೊಂದಲಗಳು ನಮ್ಮ ಪಕ್ಷದಲ್ಲಿ ಏನೂ ಇಲ್ಲ. ಮನೆ ಒಳಗಡೆ ಕೂತ್ಕೊಂಡು ನಾವು ಗೊಂದಲಗಳು ಏನಾಗಿದೆ ಅಹಮದ್ ಅವರ ತಲೆದಂಡ ಯಾಕೆ ಹಾಗಾದ್ರೆ, ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ ಫೋರ್ಸ್ಫುಲಿ ಯಾಕೆ ಹಾಗಾದ್ರೆ, ಚಿಕ್ಕ ಪುಟ್ಟ ಸಮಸ್ಯೆ ಮನೆ ಒಳಗೆ ಬಗೆಹರಿಸ್ಕೊಳ್ಬಹುದಾಗಿತ್ತಲ್ಲ ನಂದನ್ ಕಶ್ಯಪ್ ಸರ್, ತಲೆದಂಡ ಅನ್ನೋ ನಿರ್ಧಾರ ಯಾಕೆ ಟಿಕೆಟ್ ಕೇಳಿದ್ದಕ್ಕ? ನೋಡಿ, ಟಿಕೆಟ್ ಕೇಳಿದ್ದಕ್ಕೆ ತಲೆದಂಡ ಅಲ್ಲ, ಅದು ಮೈನಾರಿಟಿ ಎಂಟೈರ್ ಡಿಪಾರ್ಟ್ಮೆಂಟ್ನೇ ಆರ್ಗನೈಸೇಷನ್ ಮಾಡಬೇಕು ಅಂತ ನಮ್ಮ AICC ಮೈನಾರಿಟಿ ಅಧ್ಯಕ್ಷರು ಡೈರೆಕ್ಷನ್ ಕೊಟ್ಟಿದ್ದರು. ಹಾಗಾಗಿ ಅದೊಂದು ಯಾವಾಗ ಮುಂಚೆನೇ ಪ್ಲ್ಯಾನ್ ಆಗಿತ್ತು, ರಿಸೈನ್ ಮಾಡಿ ಫುಲ್ಲು ರೀಸ್ಟ್ರಕ್ಚರ್ ಯಾಕಂದರೆ 4 ವರ್ಷ ಆಗಿರೋದ್ರಿಂದ ರೀಸ್ಟ್ರಕ್ಚರ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಸೆಕೆಂಡ್ ಒಂದು ನಿಮಿಷ ಕೇಳ್ರಿ ನಸೀರ್ ಸಾಹೇಬ್ರದ್ದು 3 ವರ್ಷ ಆಗಿದೆ ಅವ್ರಿಗೆ ಪೊಲಿಟಿಕಲ್ ಸೆಕ್ರೆಟರಿ. ಮುಂದಿನ ದಿನಗಳಲ್ಲಿ ಅದೇ ಜನಾಂಗಕ್ಕೆ ಅದನ್ನ ಅವಕಾಶ ಮಾಡ್ಕೊಳ್ಳೋಣ ಅಂತ CM ಹೇಳಿದ್ದಾರೆ, ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಹಾಗಾಗಿ ಅದೇ ಜನಾಂಗಕ್ಕೆ ಎಲ್ಲರಿಗೂ ಅವಕಾಶ ಕೊಡ್ಬೇಕು ತಾನೆ. ಆ ಜನಾಂಗದಿಂದ ಯಾರ್ಯಾರು ಆಯ್ಕೆ ಆಗಿದ್ದಾರೆ, ಒಬ್ಬರು ಪೊಲಿಟಿಕಲ್ ಸೆಕ್ರೆಟರಿ ಮಾಡಬೇಕು, ಮಿನಿಸ್ಟ್ರು ಮಾಡಬೇಕು, ಬೋರ್ಡ್ ಚೇರ್ಮನ್ ಮಾಡಬೇಕು, ಹೆಚ್ಚಿನ ಪ್ರಾತಿನಿಧ್ಯ ಆ ಜನಾಂಗ ಕೊಟ್ಟಿದ್ದೀವಿ. ಹಾಗಾಗಿ ಇನ್ನೊಬ್ರಿಗೂ ಅವಕಾಶ ಕೊಡ್ತಾರೆ, ಆ ಜನಾಂಗದಿಂದಲೇ ಕೊಡ್ತಾರೆ. ಅದರಲ್ಲೇನು, ನಜೀರ್ ಸಾಹೇಬರು ರಿಸೈನ್ ಮಾಡಿದ್ದಾರೆ, ಇನ್ನೊಂದು ಅಭ್ಯರ್ಥಿಗೆ ಅವಕಾಶ ಕೊಡುತ್ತೆ ನಮ್ಮ ಸರ್ಕಾರ. ಏನೋ ಸರ್ಕಾರ ರಿಸೈನ್ ಮಾಡಿಲ್ಲ, ಒತ್ತಾಯಪೂರ್ವಕವಾಗಿ ನಿಮ್ಗೆ ಗೊತ್ತಿದ್ರೆ ಮಾತಾಡಿ. ಇಲ್ಲ ನೀವು ಪಕ್ಷದಿಂದ ಕೂತಿದ್ರೆ ನಾವು ಪಕ್ಷದಿಂದ ಪರವಾಗಿ ಬಂದಿದ್ದೀವಿ, ಪಕ್ಷದೊಳಗಡೆ ಏನ್ ನಡೆದಿದೆ ನಮಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿದ್ಯಾ? ನಿಮ್ಗೆ ಗೊತ್ತಾ? ಅನ್ಯಾಯ ನಮ್ ಜೊತೆ ಅಲ್ಲ, ಕೂತ್ಕೊಳ್ಳಿ. ಅನ್ಯಾಯ ಆಗಿರೋದು ಯಾರ ಬರೀ ಜೊತೆ? ನಿಮ್ದು ನಿಮ್ದು ಅನ್ಯಾಯ ಕೇವಲ ಟಿಕೆಟ್ ಕೇಳಿದಕ್ಕೆ ನಮ್ಮ ನಾಯಕರನ್ನೇ ತೆಗ್ದಾಕ್ಬಿಡ್ತೀರಾ? ಕೇಳಿಸ್ಕೊಳ್ರಿ. ಈ ವೇದಿಕೆ ಇರೋದೇ ಮುಸಲ್ಮಾನ್ ಸಮುದಾಯಕ್ಕೆ ತಿಳ್ಕೊಳ್ಳೋಕೆ. ಇಲ್ಲ, ಕರೆಕ್ಟು ಅಶೋಕ್ ಗೌಡ್ರೆ, ಕರೆಕ್ಟು. ಅದೇನು ಹೇಳ್ತಾರಲ್ಲ, ಕಾಗೆ ಕೂರೋಕು ಟೊಂಗೆ ಮುರಿಯೋಕು ಕರೆಕ್ಟ್ ಆಯ್ತು ಅಂತ. ಕರೆಕ್ಟು, 3 ವರ್ಷ ಅವಧಿ ಇವಾಗಲೇ ಮುಗ್ದಿತ್ತು. ಯಾವಾಗ ದಾವಣಗೆರೆ ಬೈ ಎಲೆಕ್ಷನ್, ಮುಸಲ್ಮಾನ್ ಸಮುದಾಯದ ಅಸಮಾಧಾನ, ಯಾವಾಗ ರೀಸ್ಟ್ರಕ್ಚರ್ ಆಗ್ಬೇಕಾಗಿತ್ತು ಅಲ್ಪಸಂಖ್ಯಾತರ ಸಮುದಾಯದ ಸಂಘಟನೆ, ಇವಾಗ್ಲೇನೆ. ಅಲ್ಲ, ನಾನು ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳ್ತಿದ್ದೀನಿ, ವಾಟ್ ಅ ಬ್ಯೂಟಿಫುಲ್ ಕೋಇನ್ಸಿಡೆನ್ಸ್ ಸರ್. ಪಾಪ ಕಾಂಗ್ರೆಸ್ನವರು ಈ ಮುಸ್ಲೇಕ ನೀರನ್ನ ಮುಸ್ಲಿಂ ಸಮುದಾಯದ ಬಗ್ಗೆ 1947 ಹಿಡ್ಕೊಂಡು ಇವತ್ತವರೆಗೂ ಸುರಿಸ್ಕೊಂಡೇ ಬರ್ತಾವ್ರೆ. ಮುಸ್ಲಿಂ ಸಮುದಾಯನ ಒಂದು ವೋಟ್ ಬ್ಯಾಂಕ್ ಮಾಡ್ಕೊಂಡು ಇವತ್ತವರೆಗೂ ಸಹ ಅವ್ರನ್ನ ಕೇವಲ ಒಂದಷ್ಟು ಜನಕ್ಕೆ ಜನಪ್ರಾತಿನಿಧ್ಯತೆ ಅಂತ ಕೊಟ್ಬಿಟ್ಟು ಅವರು ಸಮುದಾಯನ ಮೇಲೆತ್ತಕ್ಕಂಥ ಕೆಲಸ ಇವತ್ತವರೆಗೂ ಇಲ್ಲಿವರೆಗೂ ಮಾಡೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು 2-3 ವಿಚಾರಗಳನ್ನ ಹೇಳ್ತಾನೆ. ಒಂದು, ಯಾವುದೇ ಒಂದು ಸಮುದಾಯ ಮೇಲ್ ಬರಬೇಕು ಅಂದರೆ ಅದಕ್ಕೆ ಶಿಕ್ಷಣ ಅತ್ಯಂತ ಪ್ರಮುಖ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಏನಾದ್ರು ಇದ್ರೆ ಅದು ಒಂದು 2ನೇದು ಪ್ರಮುಖ. 3ನೇದು ಏನಾದ್ರು ಇದ್ದರೆ ಅವರ ಮಹಿಳೆಯರ ಕಂಡೀಷನ್ಸ್ ಏನಿದೆ ಅದು ಇಂಪಾರ್ಟೆಂಟ್. ಇಷ್ಟು 3. ಅದಕ್ಕೆ ಫಾರ್ ಎಕ್ಸಾಂಪಲ್ ನಾನು ಇದೇ ಮಾಧ್ಯಮದಲ್ಲಿ ಹೇಳಿದ್ದೇನೆ, ಇನ್ನೊಂದು ಸತಿ ರಿಪೀಟ್ ಮಾಡ್ತಾನೆ. ಶಿಕ್ಷಣಕ್ಕೋಸ್ಕರ ಒತ್ತು ಕೊಟ್ಟು ಮನಮೋಹನ್ ಸಿಂಗ್ ಸರ್ಕಾರನೇ, ನಾವು ಅಂತ ಹೇಳ್ತಿಲ್ಲ, ಮನಮೋಹನ್ ಸಿಂಗ್ ಸರ್ಕಾರ ಮದ್ರಾಸಾಗಳ ಎಜುಕೇಷನು ಸಹ CBSE ICSE ಮತ್ತು ಸ್ಟೇಟ್ ಬೋರ್ಡ್ ಫಾರ್ಮೆಟಲ್ಲಿ ಇರಬೇಕು ಅಂತ ಹೇಳಿ ಒಂದು ಡೀಟೇಲ್ಡ್ ರಿಪೋರ್ಟ್ ಕೊಡಿ, ಮದ್ರಾಸಾ ಕಂಡೀಷನ್ಸ್ ಏನಿದೆ ನಿಮ್ಮ ರಾಜ್ಯಗಳಲ್ಲಿ ಅಂತ ಹೇಳಿ ಕೇಳ್ತಾರೆ. ಯಾವಾಗ ಲಾ ಮಾಡ್ತಾರೆ ಅಂದರೆ 2009, 10, 11 ಲಾ ಮಾಡ್ತಾರೆ. ಆಗ ಇನ್ಫ್ರಾಸ್ಟ್ರಕ್ಚರು ಮತ್ತು ಪೆಡಾಗಜಿ 2 ಡಿವಿಷನ್ಸ್ ಮಾಡಿ ಕ್ಲಿಯರ್ ಕಟ್ಟಾಗಿ ಆರ್ಡರ್ ಪಾಸ್ ಮಾಡ್ತಾರೆ. ಮೋದಿ ಸರ್ಕಾರ ಬಂದ ಮೇಲೆ ಆ ಆರ್ಡರ್ನ ಲಾಗು ಮಾಡಲಿಕ್ಕೋಸ್ಕರವಾಗಿ ಏನು ಮಾಡ್ತಾರೆ ಅಂದರೆ ಮದ್ರಾಸಾಗಳನ್ನ ನೀವು ಸರ್ವೆ ಮಾಡಿಸಿ ಕೊಡಿ ಅಂತ ಹೇಳಿದಾಗ CM ಸಿದ್ದರಾಮಯ್ಯನವರು 50 ಕೋಟಿ ಬಡ್ಜೆಟಲ್ಲಿ ಎತ್ತಿಡ್ತಾರೆ. ಆದರೆ ಬಿಲೀವ್ ಮಿ ಆರ್ ನಾಟ್, ಆನ್ ರೆಕಾರ್ಡ್ ಐ ಆಮ್ ಸೇಯಿಂಗ್ ದಿಸ್, ಯು ಕ್ಯಾನ್ ಈವನ್ ಎನಿಬಡಿ ಕ್ಯಾನ್ ಕ್ವಶನ್ ದಿಸ್. 50 ಕೋಟಿನಲ್ಲಿ 1 ರೂಪಾಯಿ ಖರ್ಚು ಮಾಡಿಲ್ಲ. ಮದ್ರಾಸಾಗಳು ಒಳಗಡೆ ಹೋಗಿ ಅವರ ಕಂಡೀಷನ್ಸು ಮತ್ತು ಅವ್ರ ಎಜುಕೇಷನ್ನು ಮತ್ತು ಪೆಡಾಗಜಿನ ಇಂಪ್ರೂವ್ ಮಾಡೋಕ್ಕೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಲಿಲ್ಲ ಅಂತಕ್ಕಂಥದ್ದು ಒಂದು ವಿಚಾರ. ಅದೇ ರೀತಿಯೇ ಯಡಿಯೂರಪ್ಪನವ್ರು ಬಂದ ಮೇಲೆ ಆ ರಿಪೋರ್ಟ್ ತರಿಸ್ಕೊಂಡ್ರು. ಅದಾದಮೇಲೆ
ಈಗ ಸಿದ್ದರಾಮಯ್ಯನವ್ರು ಬಂದು ಕನ್ನಡನ ಕಲಿಸ್ಲೇಬೇಕು ಮದ್ರಸಾಗಳಲ್ಲಿ ಅಂತ ಹೇಳಿದ್ರೆ ಅದನ್ನು ತೆಗೆದುಹಾಕ್ಬಿಟ್ರು. ಇವತ್ತು ಕನ್ನಡ ಕಲಿಸ್ಲೇ ಇಲ್ಲ. ಒಂದು ಉದಾಹರಣೆ. ಎರಡನೇ, ಸ್ಕಿಲ್ ಡೆವಲಪ್ಮೆಂಟ್ಗೆ ಇವತ್ತವರೆಗೂ ಸಹ ಮುಸಲ್ಮಾನರಿಗೋಸ್ಕರವಾಗಿ ನೀವೊಂದು ಆಟೋ ಕೊಟ್ಬಿಟ್ರೆ ಅವರು ಸ್ಕಿಲ್ ಇಂಪ್ರೂವ್ ಆಗಿಬಿಡಲ್ಲ. ಯಾಕೆ ಅಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಏನೇನು ಟೂಲ್ಸ್ ಇದೆ, ಅಂದರೆ ಏನೇನು ವ್ಯವಸ್ಥೆ ಇದೆ, ಅದು ಸ್ಕಿಲ್ ಡೆವಲಪ್ಮೆಂಟ್ಗೆ ಇವತ್ತವರೆಗೂ ರಾಜ್ಯ ಸರ್ಕಾರ ಒಂದೇ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಅಂತಕ್ಕಂಥದ್ದು ನೋಟಬಲ್ ವಿಚಾರ. ಎರಡನೇದು. ಮೂರನೇದು, ರಾಜೇಂದ್ರ ಕುಮಾರ್ ಸಾಚಾರ್ ಅವರು ಕಮಿಟಿಲ್ ರಿಪೋರ್ಟಲ್ಲಿ ಹೇಳ್ತಾರೆ, ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಟ್ರಿಪಲ್ ತಲಾಕ್ ಏನಿದೆ ಇದೊಂದು ದೊಡ್ಡ ಅವ್ಯವಸ್ಥೆ ಆಗ್ಬಿಟ್ಟಿದೆ ಮುಸ್ಲಿಂ ಕಮ್ಯುನಿಟಿ ಹೆಂಗಸರುಗಳಿಗೆ, ಅದರಿಂದ ತೆಗಿಲೇಬೇಕು ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ ಅವರು ಮೊಸಳೆ ಕಣ್ಣೀರು ಸುರಿಸಿ ಹೆಂಗಸರುಗಳಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಅನೇಕ ಜನ ನಾವು ಮಾಧ್ಯಮಗಳೆಲ್ಲ ತಾವೆಲ್ಲ ರಿಪೋರ್ಟೆಲ್ಲ ನೋಡ್ತೀರಾ, ಏನಂತಂದರೆ ಇಟ್ ವಾಸ್ ದೊಡ್ಡ ಪಿಡುಗದು, ಅದನ್ನು ತೆಗೆದಿದ್ದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕ್ಲೋಸ್ ಡೋರ್ಸಲ್ಲಿ ಹೇಳ್ತಾರೆ, ಓಪನ್ ಡೋರ್ಸಲ್ಲಿ ಹೇಳ್ತಾರೆ, ಬೇರೆ ವಿಚಾರ. ಆದರೆ ಅದನ್ನು ತೆಗೆದಕ್ಕಂತಹ ಕೆಲಸ ಮಾಡಿದಾಗ ಕಾಂಗ್ರೆಸ್ನವರ ನಿಲುವೇನಾಗಿತ್ತು ಅಂತಕ್ಕಂತಹದ್ದು ಇಂಪಾರ್ಟೆಂಟ್. ಅಂದರೆ ಈ ಮೂರು ವಿಚಾರ ನೋಡಿ, ರಾಜಕೀಯದ ಪ್ರಾತಿನಿಧ್ಯತೆಗಳನ್ನು ನೀವು ಯಾರೋ ಒಬ್ರು ಕೊಡ್ತೀರಾ, ಕೊಡಿ, ನಾವು ನಮ್ಮದೇನು ತಕರಾರಿಲ್ಲ. ಆದರೆ ವಿಚಾರ ಏನು ಅಂದರೆ ಎಂಟೈರ್ ಸಮುದಾಯನ ಇವತ್ತವರೆಗೂ 79 ವರ್ಷ ಆಗಿದೆ, ನೀವು ಯಾವುದೇ ಒಂದು ಕಮ್ಯುನಿಟೀಸ್ ಬಗ್ಗೆ ನಿಮಗೆ ಕನ್ಸರ್ನ್ ಇಲ್ಲ, ಬರೀ ಮಸಳೆ ಕಣ್ಣೀರು. ಅಧಿಕಾರ ಯಾರಪ್ಪ ಅಧಿಕಾರ? ಇವತ್ತವರೆಗೂ ಇಡೀ ದೇಶದಲ್ಲಿ ಸರ್ ರೆಪ್ರೆಸೆಂಟೇಷನ್ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿಯನ್ನ ತಕಡಿಯಲ್ಲಿ ಹಾಕಿದ್ರೆ ಯಾವ್ದ್ರ ತೂಕ ಹೆಚ್ಚು ಅಂತ ಹೇಳಿ ಜನರಿಗೆ ವಿಶೇಷವಾಗಿ ಹೇಳೋ ಅವಶ್ಯಕತೆ ಇಲ್ಲ. ಜನರು ದಡ್ರು ಅಲ್ಲ. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್. ನಜೀರ್ ಅಹಮದ್ ಅವ್ರದ್ದು ಹಾಗೆ ಈಗ ಅಬ್ದುಲ್ ಜಬ್ಬಾರ್ ಅವರ ಮೇಲಾಗಿರುವ ಕ್ರಮ, ಇದು ಕ್ರಮವೇ ಅಲ್ಲ. ಇಟ್ಸ್ ಜಸ್ಟ್ ಅ ನಾರ್ಮಲ್ ರೂಟೀನ್ ಪ್ರಾಸೆಸ್. ಇದನ್ನು ಒಪ್ಪಬಹುದಾ? ಇವತ್ತು ಯಾವುದು ಕೋಳಿ ಮೊಟ್ಟೆ ಇಡ್ತದೆ ಆ ಕೋಳಿನ ಸಾಕ್ತಾವ್ರೆ. ಒನ್ ಟೈಮಲ್ಲಿ ಜಾಫರ್ ಶರೀಫ್ ಅವರು ಓಟ್ ತಂದು ಕೊಡ್ತಿದ್ರು, ಅವ್ರು ಸಾಕ್ತಾ ಇದ್ರು. ಇವತ್ತು ಜಮೀರ್ ಅಹಮದ್ ಅವರು ಓಟ್ ತಂದು ಕಟ್ತಕ್ಕಂಥ ಕೆಪಾಸಿಟಿ, ಅವ್ರನ್ನ ಸಾಕಕ್ಕಂತ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ತಾರೆ. ಅದು ಇಟ್ಸ್ ಅನ್ ಇಂಟರ್ನಲ್ ಇನ್ಫೈಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ, ವೆರಿನ್ ಜಮೀರ್ ಅಹಮದ್ ಈಸ್ ಬ್ಯಾಕಿಂಗ್ ಸಿದ್ದರಾಮಯ್ಯ. ಅದರಿಂದಾಗಿ ಅಕಸ್ಮಾತ್ ಸಿದ್ದರಾಮಯ್ಯ ತೆಗಿಬೇಕು ಅಂತ ಹೇಳಿದ್ರೆ ಟಾರ್ಗೆಟ್ ಮಾಡಬೇಕಾಗಿರ್ತಕ್ಕಂಥದ್ದು ಯಾರನ್ನ? ಈ ರಾಜಕಾರಣದಲ್ಲಿ ಏನು ಅಂತಂದ್ರೆ, ನನ್ನ ಶತ್ರು ನಾನು ಡೈರೆಕ್ಟಾಗಿ ಗುಂಡಿಡಲ್ಲ, ನನ್ನ ಶತ್ರುಗೆ ಪಕ್ಕದಲ್ಲಿರ್ತಕ್ಕಂಥ ಅಕ್ಕಿಗೆ ನಾನು ಗುಂಡಿಟ್ರೆ ಆಯ್ತು. ಅಬ್ದುಲ್ ರಜಾಕ್ ಅವರೇ ಕೇರಳ ಕಳಿಸಿದ್ರು, ಚುನಾವಣೆಯ ರೆಸ್ಪಾನ್ಸಿಬಿಲಿಟಿ ಕೊಟ್ಟು, ಹಾಗಾಗಿ ನಾನು ಕೇರಳಕ್ಕೆ ಹೋಗಿದ್ದೆ. ಜಮೀರ್ ಅವರು ಹೇಳ್ತಿದ್ದಾರೆ, ಬಾಗಲಕೋಟೆಗೆ ಹೋಗಪ್ಪ ನೀನು, ಬಾಗಲಕೋಟೆಯಲ್ಲಿ ಅಬ್ಸರ್ವರ್ ಆಗಿರು, ಅಲ್ಲಿ ನೋಡ್ಕೋ ಚುನಾವಣೆಯ ಉಸ್ತುವಾರಿ ಅಂತ ಹೇಳಿ ನಜೀರ್ ಅವ್ರಿಗೆ ಹೇಳಿದ್ರು. ಹಾಗಾಗಿ ದಾವಣಗೆರೆಗೆ ಬಂದಿಲ್ಲ. ಇದು ಅವ್ರು ಹೇಳ್ತಾ ಇರುವ ರೀಸನ್. ಇಷ್ಟಾದ್ಮೇಲೆ ಇದು ಕ್ರಮ ಅಂತ ಹೇಳಿ ನಾವು ಪರಿಗಣಿಸಬೇಕಾ, ಅಥವಾ ಸಮುದಾಯದ ಪ್ರಾತಿನಿಧ್ಯ ಕೇಳಿದ್ದಕ್ಕೆ ಕಾಂಗ್ರೆಸ್ ತೋರಿಸ್ತಾ ಇರುವ ಅಸಲಿ ರೂಪ ಅಂತ ಪರಿಗಣಿಸಬೇಕಾ? ಸಮುದಾಯ ಬೇಸಿಕಲಿ ಮುಸ್ಲಿಂ ಸಮುದಾಯ ಈ ಬೆಳವಣಿಗೆಯನ್ನ ಹೆಂಗ್ ನೋಡ್ತಾ ಇದೆ ಅಂತ ಹೇಳಿ. ಮುಸ್ಲಿಂ ಸಮುದಾಯಕ್ಕೆ ಬ್ಲ್ಯಾಕ್ ಮೇಲ್ ಪಾಲಿಟಿಕ್ಸ್ ನಡೆಯಲ್ಲ. ಇನ್ನು ಮುಂದೆ ಕಣ್ಣಲ್ಲಿ ಧೂಳಾಕ್ಬಿಟ್ಟು ಬಿಜೆಪಿಯ ಭಯ ಇನ್ನು ಮುಂದೆ ನಡೆಯಲ್ಲ. ಈ ದಾವಣಗೆರೆ ದಕ್ಷಿಣ ಕ್ಷೇತ್ರ ಒಂದು ಉದಾಹರಣೆ ಆಗುತ್ತೆ. ನಾವೆಲ್ಲ ಅಲ್ಲಿ ಹೋಗಿ ಪ್ರಚಾರ ಮಾಡಿದ್ದೇನೋ, ಈ ಸಲ ಕಾಂಗ್ರೆಸ್ಗೆ ಪಾಠ ಕಲಿಸಿಲ್ಲ ಅಂತ ಹೇಳಿದ್ರೆ ಅಭಿ ನಹಿ ತೋ ಕಭಿ ನಹಿ ಅಂತ. 2023ರಲ್ಲಿ ಇವರು ಕೊಟ್ಟ 5 ಗ್ಯಾರಂಟಿಗಳ ಭಿಕ್ಷೆಯಿಂದ 5 ಓಟು ಕಾಂಗ್ರೆಸ್ಗೆ ಬರಲಿಲ್ಲ. ನಾನು ನಂಬರ್ ಸಮೇತ ಕೂತಿದ್ದೀನಿ. 1 ಅವರ್ ಡಿಬೇಟ್ ಇದೆ. ನಿಮ್ಮ ಬ್ಯಾಕ್ ಎಂಡ್ ಟೀಮ್ಗೆ ಹೇಳಿ, ಇದರಲ್ಲಿ 1% ಹೆಚ್ಚು ಕಡಿಮೆ ಸುಳ್ಳು ಹೇಳಿದ್ರೆ ನಾನು ವಾಪಸ್ ನೀವು ಡಿಬೇಟ್ ಎಂಡ್ ಆಗೋಕ್ಕಿಂತ ಮುಂಚೆ ನೀವು ಹೇಳ್ಬಿಡಿ. 2004ರಿಂದ 2023ರವರೆಗೆ 2004, 8, 13, 18, 23 13ರಲ್ಲಿ ಮಾತ್ರ ಕೆಜೆಪಿ ಫಾರ್ಮ್ ಮಾಡಿ ಬಿಜೆಪಿಯ ವೋಟ್ ಪರ್ಸೆಂಟೇಜ್ ಕಡಿಮೆ ಆಯಿತು. ಅಲ್ಲಿಂದ ನೋಡಕ್ ಹೋದ್ರೆ 2004ರಿಂದ 23ರವರೆಗೆ ಸ್ಲೈಟ್ ಇಂಪ್ರೂವ್ಮೆಂಟ್ ಜೊತೆ ಬಿಜೆಪಿಯ ವೋಟ್ ಶೇರು 2004ರಲ್ಲಿ 29% ಇತ್ತು, 2008ರಲ್ಲಿ 34 ಆಯಿತು, 2018ರಲ್ಲಿ 36, 2023ರಲ್ಲಿ 36. ಅಂದ್ರೆ ಈ ಗ್ಯಾರಂಟಿ ಭಿಕ್ಷೆಗೆ ಯಾವ ಬಿಜೆಪಿ ಮತದಾರ ಇದಾನೋ ಒಂದು ಮತ ಕೂಡ ಕಾಂಗ್ರೆಸ್ ಕೊಡಲಿಲ್ಲ. ಮೇಡಮ್ ದಯವಿಟ್ಟು ನಾನು ಕಶ್ಯಪ್ ಅವ್ರನ್ನ ಇಂಟರ್ಫಿಯರ್ ಮಾಡಿದಾಗ ನೀವು ಹೇಳಿದ್ರೆ ದಯವಿಟ್ಟು ಓಪನ್ ಈ 5 ಗ್ಯಾರಂಟಿಗಳ ದೇಣಿಗೆಯಿಂದ 50 ಓಟು ಸಿಗ್ಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ನಂಬರ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ. ಬಿಜೆಪಿಯ ವೋಟ್ ಶೇರ್, ಗೌಡ ಸರ್ ಕರೆಕ್ಟ್ ಇದೆ ಹೇಳಿ, ಬಿಜೆಪಿಯ ವೋಟ್ ಶೇರ್ 2018ರಲ್ಲಿ ಏನಿತ್ತು 23ರಲ್ಲೂ ಇಂಟ್ಯಾಕ್ಟ್, 1 ವೋಟ್ ಕೂಡ ಗಳಿಸಕ್ಕಾಗಿಲ್ಲ. ಡಿಫ್ರೆನ್ಸ್ ಆಗಿದೆ ಎಲ್ಲಿ ಅಂತ ಹೇಳಿದ್ರೆ JDS 2004ರಲ್ಲಿ 21%, 8ರಲ್ಲಿ 20, 13ರಲ್ಲಿ 21, 18ರಲ್ಲಿ 19, 2023ರಲ್ಲಿ 13% ಬಂದಿಳಿತು. ಇದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಇದೇ ಇವತ್ತಿನ ಲೀಡರ್ಗಳು ನಸೀರ್ ಅಹಮದ್ ಸಾಬ್ ಆಗಿರಲಿ, BZ ಜಮೀರ್ ಅಹಮದ್ ಸಾಬ್ ಆಗಿರಲಿ, ಇವರೆಲ್ಲ ಸೇರಿ ಮುಸ್ಲಿಂ ಸಮುದಾಯದ ಓಟುಗಳನ್ನು
ಈ ನಮ್ಮ ರಾಜ್ಯದ 58,282 ಪೋಲಿಂಗ್ ಬೂತ್ಗಳಲ್ಲಿ 90%ಗೂ ಹೆಚ್ಚು ವೋಟಿಂಗ್ ಪರ್ಸೆಂಟೇಜ್ ಮುಸಲ್ಮಾನರು ಮಾಡಿದ್ರು ಮತ್ತು ಒಂದು ಕಡೆ ವೋಟ್ ಮಾಡಿದ್ರು. ಸಂಪ್ರದಾಯವಾಗಿ JDS-ಗೆ ಕೊಡುವ ವೋಟನ್ನು ನಾವು ಕಾಂಗ್ರೆಸ್ ಕಡೆ ತಿರುಗಿದ್ವಿ. ಈ JDS-ಗೆ 7% ಡಿಫರೆನ್ಸ್ ಏನಾಯ್ತು ಅದು ಕಾಂಗ್ರೆಸ್ಗೆ ಆಡ್ ಮಾಡಿದ್ರೆ 43% ವೋಟ್ ಶೇರ್. ಅಂದ್ರೆ ಮುಸಲ್ಮಾನರ ಮತಗಳಿಂದ ಕಾಂಗ್ರೆಸ್ ಪಕ್ಷ 2023ರಲ್ಲಿ ಸರ್ಕಾರ ಸಂಪೂರ್ಣ ಬಹುಮತದಿಂದ ಸರ್ಕಾರ ರಚಿಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ಮುಸ್ಲಿಂ ಸಮುದಾಯ. ರಿಜ್ವಾನ್ ಅರ್ಷದ್ ಯಾರು, ಸಲೀಂ ಅಹಮದ್ ಯಾರು, ತನ್ವೀರ್ ಸೇಠ್ ಯಾರು? ಅಂದ್ರೆ ಮುಸಲ್ಮಾನರ ರೆಪ್ರೆಸೆಂಟೇಟಿವ್ ಅಂದ್ರೆ ಅದು ಕೇವಲ ಜಮೀರ್ ಅಹಮದ್ ಒಬ್ಬರೇನಾ? ಒಬ್ಬರೇ ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ಆಯ್ಕೆಗೆ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ನಡ್ಕೊಳ್ತು ಅಂದ ಮಾತ್ರಕ್ಕೆ ಇಡೀ ಮುಸಲ್ಮಾನ್ ಸಮುದಾಯಕ್ಕೆ ಅನ್ಯಾಯನ? ಕಲೆಕ್ಟಿವ್ ಲೀಡರ್ಶಿಪ್ ಹೋಗಿ ಹೈಕಮಾಂಡ್, ಅದು ಯಾವ ಹೈಕಮಾಂಡ್ ಇದೆಯೋ ತುಂಬಾ ಲೋ ಆಗ್ಬಿಟ್ಟಿದೆ ಇವಾಗ. ಇಡೀ ನಮ್ಮ ದೇಶದಲ್ಲಿ ಕೇವಲ 3 ರಾಜ್ಯಗಳಲ್ಲಿರೋದು ಕಾಂಗ್ರೆಸ್: ತೆಲಂಗಾಣ, ಕರ್ನಾಟಕ, ಹಿಮಾಚಲ್ ಪ್ರದೇಶ. ಆ ತೆಲಂಗಾಣದಲ್ಲೂ ಇದೇ ಜಮೀರ್ ಅಹಮದ್ ಖಾನ್ ಹೋಗಿ ಕ್ಯಾಂಪೇನ್ ಮಾಡಿದ 32 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ವಿನ್ ಆಗಿದೆ. ನಾನು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ಕಲೆಕ್ಟಿವ್ ಲೀಡರ್ಶಿಪ್ ಹೋಗಿ ಕೇಳ್ತಾ ಟಿಕೆಟ್ ಕೊಡ್ಲಿಲ್ವಾ, ಅಸಮಾಧಾನ ಆಯ್ತಾ, ಕಲೆಕ್ಟಿವ್ ಲೀಡರ್ಶಿಪ್ ಹೋಗಿ ಕ್ಯಾಂಪೇನ್ ಮಾಡ್ತಾ ಅಲ್ಲಿ ಕೇವಲ 2 ಜನ ಆಚೆ ಬಂದು ಸಮುದಾಯದ ಒಗ್ಗಟ್ಟನ್ನ ಒಡೆದಾಕಿ ಇವತ್ತು ಅವ್ರೇನ್ ಮಿನಿಸ್ಟರ್ಗಳಾಗ್ಬಿಡ್ತಾರ? ಆಗಲ್ವಾ? ಆಗ್ಲಿ ಬಿಡಿ, ಅವ್ರು ಮಾಡಿದ ಶ್ರಮ ಅವ್ರಿಗೆ ಏನ್ ಕೊಡ್ಬೇಕು ಕೊಡ್ಲಿ. ಆದ್ರೆ ಸಮುದಾಯದ ನಾಯಕರಾಗಲ್ಲ. ಯಾರಿಗೆ ರೆಪ್ರೆಸೆಂಟೇಷನ್? ಸಮುದಾಯದ ನಾಯಕರಾಗಕ್ಕೆ ಸಾಧ್ಯ ಇಲ್ಲ. ಪ್ರಾಬ್ಲಮ್ ಏನು? ಜಮೀರ್ ಅಹಮದ್ ಖಾನ್ ಒಬ್ಬರನ್ನ ಮಾತ್ರ ಮೆರೆಸಬೇಕು, ಅವ್ರನ್ನ ಮಾತ್ರ ಬೆಳೆಸಬೇಕು ಅನ್ನೋ ಇಂಟೆನ್ಷನ್ ಕೇವಲ ರಜಾಕ್ ಅವ್ರದ ಮುಸಲ್ಮಾನ್ ಸಮುದಾಯದ. ನಾನು ಇದೇ ಪ್ರಶ್ನೆನ ಉಮರ್ ಶರೀಫ್ ಹರೀಶ್ ಅಣ್ಣ ಇದಾರೆ, ಅವ್ರ ಬಗ್ಗೆ ಏನಾದ್ರು ಮಾತಾಡ್ತಿದ್ದೀನಾ? ಇವಾಗ ತನ್ವೀರ್ ಸೇಠ್ ಸಾಹೇಬ್ರು ಇದಾರೆ, ಅವ್ರ ಬಗ್ಗೆ ಏನಾದ್ರು ಹೇಳ್ತಿದ್ದೀನಾ? ಈ ಇಬ್ರು ಜನ ಬಕೆಟ್ ಇಟ್ಕೊಂಡ್ ಮೇಲ್ ಬಂದಿರೋದು ಯಾವ ಎಲೆಕ್ಷನ್ ವಿನ್ ಆಗಿಲ್ಲ. ಹೌದು, ಯಾವ ಎಲೆಕ್ಷನ್ ವಿನ್ ಆಗಿಲ್ಲ. ಕಾರ್ಪೊರೇಟರ್ ಎಲೆಕ್ಷನ್ ಮೈಸೂರಲ್ಲಿ ವಿನ್ ಆಗೋ ಯೋಗ್ಯತೆ ಇಲ್ದಿರೋರು ಇವತ್ತು ಇಲ್ಲಿಗೆ ಬಂದು ಇದೇ ಜಮೀರ್ ಅವರು ಹೋದ್ರೆ ಒಯ್ಲಿ ನಮ್ಮವನೇ ಅಲ್ವಾ ಅಂತ ಹೇಳ್ಬಿಟ್ಟು ಶಿವಾಜಿನಗರದಲ್ಲಿ ರೆಡಿ ಬಿರಿಯಾನಿ ಇವರಿಗೆ ಕೊಟ್ಟಿದ್ದಕ್ಕೆ ಇವತ್ತು MLA ಕೂತಿರೋದು. ಇದೇನು ಎಲೆಕ್ಷನ್ ವಿನ್ ಆಗಿರೋದಲ್ಲ, ಇವರು ಪಟ್ಟ ಶ್ರಮದಿಂದ ಜನ ಮೆಚ್ಚಿ ಮಾಡಿದ ನಾಯಕ ಅಲ್ಲ, ಸಮುದಾಯದ ಜನರು ಮೆಚ್ಚಿ ಮಾಡಿದ ನಾಯಕ ಅಲ್ಲ. ಉಮರ್ ಶರೀಫ್ ಸರ್ 2 ಸಲ ಸೋತೋಗಿ ಕೊಟ್ಟಿರೋ ಉಮರ್ ಶರೀಫ್ ಸರ್, ಈಗ ಪಕ್ಷದ ಅನ್ನ ತಿಂದವರು, ಎಕ್ಸಾಕ್ಟ್ಲಿ ಇದೇ ಪದಗಳು, ಪಕ್ಷದ ಅನ್ನ ತಿಂದವರು ಕೆಲಸ ಮಾಡಬೇಕಪ್ಪ. ನೀವು ಸಮುದಾಯವೋ ಪ್ರಾತಿನಿಧ್ಯವೋ ಮತ್ತೊಂದು ಮಗದೊಂದು ಆಮೇಲೆ ಪಕ್ಷದ ಋಣ ಇದೆ ನಿಮ್ಮ ಮೇಲೆ, ನೀವು ಬಂದು ಕೆಲಸ ಮಾಡಬೇಕು, ಚುನಾವಣೆಗೆ ಪ್ರಚಾರ ಮಾಡಬೇಕು ಹೇಳಿದ್ಯಾರು? SS ಮಲ್ಲಿಕಾರ್ಜುನ್ ಅವರು. ನಿಮಗೆ ಪಕ್ಷ ಸ್ಥಾನಮಾನ ಕೊಟ್ಟಿದೆ, ನಿಮ್ಮನ್ನು MLC ಮಾಡಿದ್ದಾರೆ, ಮಂತ್ರಿ ಮಾಡಿದ್ದಾರೆ. ಹೀಗಂದ್ಮೇಲೆ ಪಕ್ಷ ಡಿಸೈಡ್ ಮಾಡಿ ಸಮರ್ಥ ಅವರನ್ನು ಅಭ್ಯರ್ಥಿ ಮಾಡಿದ ಮೇಲೆ ಬಂದು ಕೆಲಸ ಮಾಡಬೇಕು, ತಪ್ಪೇನಿದೆ ಇದರಲ್ಲಿ? ನೋಡಿ, ಕಾಂಗ್ರೆಸ್ ಈ ಸಮುದಾಯಕ್ಕೆ ಬೇಕಾಗಿದೆ, ಮುಸ್ಲಿಂ ಸಮುದಾಯಕ್ಕೆ. ಅದೇ ರೀತಿ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಬೇಕಾಗಿದೆ. ಅಂದರೆ ವಿ ಆರ್ ಸಿಂಬೋಯಾಸಿಸ್ ನಡೀತಿರೋದು. ಲೈಕ್ ಮೊಸಳೆಗೂ ಒಂದು ಹಕ್ಕಿಗೂ ಒಂದು ಸಿಂಬೋಯಾಸಿಸ್ ಇರೋದು ರೀತಿಯಲ್ಲಿ ನಮಗೆ ಒಂದು ಸಿಂಬೋಯಾಸಿಸ್ ಇದೆ. ನಮ್ಗೆ ಅವ್ರಿಗೆ ಬೇಕಾಗಿದೆ, ಅವ್ರಿಗೆ ನಮ್ಗೆ ಬೇಕಾಗಿದೆ. ಬಟ್ ಏನಾಗಿದೆ ಅಂದರೆ ಇವಾಗ ಬಂದಿರೋದು, ಸಾರಿ ಮೊಸಳೆ ಕಾಂಗ್ರೆಸ್ ಇಲ್ಲ, ಅದು ಬೇಕಾಗಿಲ್ಲ. ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಬೋತ್ ವೇಸ್ ನೋಡ್ಬೋದು. ಇವ್ರು ಕೇಳಿದ್ರಲ್ಲೂ ಏನು ತಪ್ಪಿಲ್ಲ. ನಮಗೆ ಒಂದು ಲೀಡ್ರ್ ಬರಲಿ ಅಂತ ಕೇಳಿದ್ರಲ್ಲಿ ತಪ್ಪಿಲ್ಲ. ಅವರು ಶಾಮನೂರು ಶಿವಶಂಕರಪ್ಪನ ಅವ್ರ ಮನೆಯವ್ರಿಗೆ ಕೊಟ್ಟಿದ್ರಲ್ಲೂ ತಪ್ಪಿಲ್ಲ. ನೋಡಿ, ಇದರಲ್ಲಿ ಸ್ವಲ್ಪ ತಾಳ್ಮೆಯಿಂದ ಕೇಳಿದ್ರೆ ನನ್ನ ಪರ್ಸ್ಪೆಕ್ಟಿವ್ ಅರ್ಥ ಆಗುತ್ತೆ. ಏನಂದರೆ, ಇಷ್ಟು ವರ್ಷ ಕಾಲ ನಾವು ಸೇವಕನಾಗಿದ್ವಿ, ಯಾವತ್ತಿಗೂ ನಾವು ನಮ್ಗೆ ಕೊಡಿ ಅಂತ ನಾವು ಅಷ್ಟು ಏನು ಪ್ರತಿಭಟನೆ ಮಾಡ್ಕೊಂಡು ಕೇಳಿಲ್ಲ. ಸೊ ಹಾಗಾಗಿ ಅವ್ರಿಗೂ ಒಂದು ರೂಢೀಕರಣ ಆಗ್ಬಿಟ್ಟಿದೆ, ಯಾವತ್ತಿಗೂ ನಮ್ಮ ಕೆಲಸ ಮಾಡ್ತಿರ್ತಾರಂತ. ಆದರೆ ನಾವು ವೋಟ್ ಬ್ಯಾಂಕ್ ಆಗಿಯೇ ಉಳಿದಿದ್ವಿ. ಆದರೆ ಇವತ್ತಿಗೆ ಪವರ್ ಹೌಸ್ ಆಗಿ ಆಗಬೇಕಂತ ಒಂದು ಆಸೆ ಬಂದಿದೆ. ಆದರೆ ಪವರ್ ಹೌಸ್ ಆಗಬೇಕಂತ ಅದಕ್ಕಂತ ತಕ್ಕಂತೆ ಅದಕ್ಕೆ ಬೇಕಾಗಿರುವ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆಯಾ ಅಂತ ಪ್ರಶ್ನೆ ಬರುವಾಗ ನನ್ನ ಪ್ರಶ್ನೆ ಇರೋದು, ಶಾಮನೂರು ಶಿವಶಂಕರಪ್ಪ ಫ್ರಮ್ 1978ಇಂದ 1983, 1994, ಅದನ್ನಂದ್ರೆ 2008ಇಂದ ಖಂಡಿತವಾಗಿ ಅವರೇ ವಿನ್ ಮಾಡ್ಕೊಂಡು ಬರೋ ರೀತಿಯಲ್ಲಿ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಅನ್ನ ದಾವಣಗೆರೆ ಸೌತ್ ನಲ್ಲಿ ತೋರಿಸ್ಬಿಡಿ ಅಂತ ಕೇಳ್ತಿದ್ದೀನಿ. ಅವಕಾಶ ಕೊಟ್ರೆ ನಾನು ಏನ್ ಕೊಡ್ತಿದ್ರೆ ನಾನು ಹೇಳೋದೇನು, ಶಾಮನೂರ್ ಅವರಿಗೆ ವೋಟ್ ಹಾಕಿ ಶಾಮನೂರ್ ಅವರಿಗೆ ಟಿಕೆಟ್ ಕೊಟ್ಟು ಇದೆಲ್ಲ ಮಾಡಿದ ಮೇಲೆ ಬೆಳವಣಿಗೆ ಹೆಂಗಾಗ್ಲಿಕ್ಕೆ ಸಾಧ್ಯ? ಬೆಳವಣಿಗೆ ನಮ್ಗೇನಂದ್ರೆ ನಾನು ಏನ್ ಕೊಡ್ತಿದ್ರೆ, BZ ಜಮೀರ್ ಅಹಮದ್ ಅವ್ರನ್ನ ನೋಡ್ಕೊಂಡು ಅವ್ರ ಮನೆಗೆ ಬಂದು ಟಿಕೆಟ್ ಕೊಡ್ತಾರೆ. ಅದೇ ರೀತಿ NA ಹಾರಿಸ್ಗೂ ಅದೇ ರೀತಿನೇ. ಯಾಕಂದ್ರೆ ಅವ್ರ ಅಂತಹ ಒಂದು ಏನು ಅವರ ಪ್ರತಿಭೆ ಆಗಿದೆ, ಅವರ ಪ್ರತಿಭೆ ಆಗಿದೆ. ಅದೇ ರೀತಿ ಡೆವಲಪ್ ಮಾಡೋಣ. ಇವ್ರು ಹೇಳಿದ್ರು ನಾವು ನಾವು ತಾಳ್ಮೆಯಿಂದ ಇರೋಕ್ಕಾಗೋಲ್ಲ, ನಮ್ಗೆ ಬೇಕಾಯ್ತು ಟೈಮ್ ಕಾದು ನಮ್ಗೆ ಬೇಜಾರಾಯ್ತು ಅಂತ ಒಂದು ಮಾತು ಹೇಳಿದ್ರು. ನಾನೇನು ಕೊಡ್ತಂದ್ರೆ,
ಒಂದು ಬಿರಿಯಾನಿನೇ ನೀವು ಉದಾಹರಣೆ ಕೊಟ್ರಿ, ಆ ಬಿರಿಯಾನಿ ಮಾಡೋಕ್ಕೆ 2 ಗಂಟೆ ಆಗುತ್ತೆ ಅಂದರೆ 1 ಅವರ್ನಲ್ಲಿ ಎತ್ಬಿಡ್ಬಾರ್ದು, 1 ಅವರ್ ಕಾಯಬೇಕಾಗಿರುತ್ತೆ. Is it only 1 hour, sir? ಅಲ್ಲ, ಅದು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಅಲ್ಲ, ನಾನು ಕೇಳ್ತಿದ್ದೆ, ಆಯ್ತು, ನಿಮ್ದೇ equation ಹೇಳಿ, ನಿಮ್ದೇ equation ಯಾವತ್ತಿಂದ ಕಾಂಗ್ರೆಸ್ ತಾತಾನು ಕಾಂಗ್ರೆಸ್ ಅಪ್ಪನೂ ಕಾಂಗ್ರೆಸ್ ಇನ್ನೂ ಕಣ್ಣಲ್ಲಿ ಧೂಳಿಕ್ಕಿ ಬಿಜೆಪಿ ಬಂದ್ಬಿಡುತ್ತೆ ಬಿಜೆಪಿ ಬಂದ್ಬಿಡುತ್ತೆ ಕೊಟ್ಬಿಡಿ ಅಂದ್ರೆ ಬಿಜೆಪಿ ಬಂದ್ಬಿಡುತ್ತೆ. 25 ವರ್ಷ ಆದ್ಮೇಲೆ ಬಿಜೆಪಿ ಇರಲ್ವಾ? ನೋಡಿ, ಕಾಂಗ್ರೆಸ್ ಬರೋದ್ರಿಂದ ಮುಸಲ್ಮಾನರಿಗೆ ಏನೇನು ಒಳ್ಳೇದಾಗಿದೆ ಅಂತ ನೋಡಿ. ಹಿಜಾಬ್ ಪ್ರಾಬ್ಲಮ್ ಬರುವಾಗ ಬಿಜೆಪಿ ಅವರು ಉಮರ್ ಶರೀಫ್ ಅವ್ರಿಗೆ ಅಕಸ್ಮಾತ್ ಏನಾದ್ರು ನೋಡಿ, ಬಿಜೆಪಿ ಹೇಳ್ತಕ್ಕಂಥ ವಿಚಾರ ಏನಂದ್ರೆ, ಯಾರು ಭಾರತೀಯ ತತ್ವ ಸಿದ್ಧಾಂತಗಳನ್ನು ಒಪ್ಕೊಳ್ತಾರೆ, ನೀವು ನಿಮ್ಮ ಪ್ರಾಕ್ಟೀಸ್ನಲ್ಲಿ ಏನಾದರೂ ಮಾಡ್ಕೊಳ್ಳಿ, ನಮಗೇನು ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಆದರೆ ಭಾರತೀಯ ಸಿದ್ಧಾಂತ ಒಪ್ಕೊಳ್ತಕ್ಕಂತಹ ಯಾವುದೇ ಮುಸಲ್ಮಾನರು ನಾವು ಸ್ವಾಗತ ಮಾಡ್ತೇವೆ. ಇದೇ ವಿಧಾನಸೌಧದ ಮುಂದೆ ಕೂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದನ್ನ ನಾವು ಅದನ್ನ ಖಂಡನೆ ಮಾಡ್ತೀವಿ. ನೋಡಿ, ವಿಚಾರ ಏನಂತಂದ್ರೆ ಯಾರು ಕೊಡುಗೆ ಏನ್ ಸರ್? ನೋಡಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವಾಗ ಹಿಜಾಬ್ ಇಶ್ಯೂ ಬಂತು, ಬಿಜೆಪಿ ಅವರು ನೋಡಿ ಎಷ್ಟು ಎಷ್ಟು ಕಾಳಜಿ ಇಲ್ಲ, ಬಿಜೆಪಿ ಅವ್ರಿಗೆ ಮುಸ್ಲಿಂ ಹೆಂಗಸರ ಮೇಲೆ ಎಷ್ಟು ಕಾಳಜಿ ಅಂದ್ರೆ, ಅದು ಎಜುಕೇಶನ್ ಮೇಲೆ ಎಷ್ಟು ಕಾಳಜಿ ಅಂದ್ರೆ ಎಲ್ಲಾ ರಿಪೋರ್ಟ್ ಕೊಡ್ತಾರೆ. ಆದ್ರೆ ಹಿಜಾಬ್ ಹಾಕೊಂಡು ಬಂದ್ರೆ ಅಲ್ಲಿ ತಡೆ ಮಾಡ್ತಾರೆ. ಒಂದು ಏನಂದ್ರೆ, ಒಂದು ಕೈನಲ್ಲಿ ಏನೋ ಹಣಕಾಸು ಕೊಟ್ಬಿಟ್ಟು ಇನ್ನೊಂದು ಕೈನಲ್ಲಿ ಚಾಟಿ ಇಟ್ಕೊಂಡು ಹೊಡೆಯಿರೋ ರೀತಿಯಲ್ಲಿ ನೋಡಿ. ಏನಂದ್ರೆ ಸರಿಯಾದ ರೀತಿಯಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಅವ್ರು ಏನಂದ್ರೆ ಅವ್ರಿಗೆ ಅಷ್ಟು ಕಾಳಜಿ ಇರುವಾಗ ಕಾಂಗ್ರೆಸ್ ಏನಂದ್ರೆ ಇವತ್ತಿಗೆ ನಮ್ಗೆ ಇವತ್ತಿಗೆ ಕಾಂಗ್ರೆಸ್ ಬೇಕಾಗಿದೆ. ಇನ್ನ ಮುಂದೆ ಬೇಕಿಲ್ಲ ಅಂತ ಒಂದು ಕಾಲ ಬಂದ್ರೆ ನಾವೇನು ವೋಟ್ ಬ್ಯಾಂಕ್ ಆಗ್ಬೇಕಂತ ನಮ್ಗೆ ಇಷ್ಟ ಇಲ್ಲ. We will not become vote bank forever. 20 ನಿಮಿಷ ಆಯ್ತು, ರಾಜುಗೌಡ್ರೆ ಮೊದಲ ರಿಯಾಕ್ಷನ್ ಸಿಕ್ಕಿಲ್ಲ. ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಪೇಷನ್ಸ್. ರಾಜುಗೌಡ್ರೆ, ಕಾಂಗ್ರೆಸ್ ಪಕ್ಷದ ಕಾಂಟ್ರಿಬ್ಯೂಷನ್ ಬಗ್ಗೆ ಹೇಳ್ತಿದ್ರು ಶರೀಫ್ ಅವರು, ಬಟ್ ಅದಕ್ಕೆ ನಿಲ್ಸಿದ್ರು, ಬಿಜೆಪಿನ ಬ್ಲೇಮ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ, ನಾನು ಹೋಮ್ವರ್ಕ್ ತಪ್ಪಿದ್ರೆ ಕರೆಕ್ಟ್ ಮಾಡಿ ಹೇಳಿ, ಕಾಂಗ್ರೆಸ್ಗೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 88% ಆಫ್ ಮುಸ್ಲಿಂ ಸಮುದಾಯದ ವೋಟ್ಸ್ 88% ಸಿಕ್ಕಿರೋದು. ಅದಕ್ಕೆ ಒಂದ್ ರೀತಿಯಲ್ಲಿ ಋಣ ಸಂದಾಯ ಅಂತ ಹೇಳಿ ಕೊಟ್ಟಿರೋದೇನು ವಫ್ ಖಾತೆ, ಅಲ್ಪಸಂಖ್ಯಾತ ಖಾತೆ. ಇದನ್ನ ಬಿಟ್ಟರೆ ಯಾವ ಪವರ್ಫುಲ್ ಪೋರ್ಟ್ಫೋಲಿಯೋ, ಯಾವ ಪವರ್ಫುಲ್ ಖಾತೆಗಳು ಮುಸ್ಲಿಂ ಸಮುದಾಯಕ್ಕೆ ಸಿಕ್ಕಿದೆ? ನಾವು ಬೇಡ ಸರ್, ನಾವು 1990s 1980s ಬೇಡ, ಲೆಟ್ಸ್ ಸ್ಪೀಕ್ ಅಬೌಟ್ 2020s. ಆಯ್ತಾ ರಾಜುಗೌಡ್ರೆ, ಏನ್ ಪ್ರಾತಿನಿಧ್ಯ ಸಿಕ್ಕಿದೆ ಮುಸಲ್ಮಾನರಿಗೆ? ಈಗ ಪ್ರಾತಿನಿಧ್ಯ ಬೇಕು ಅಂತ ಕೇಳಿದಾಗ ನಾವು ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತಂದ್ರೆ ಏನ್ ಸಂದೇಶ ಕೊಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಅಂತ? ಇಲ್ಲ, ಇಲ್ಲಿ ನೀವು ಹೇಳಿದ್ದೆ 88% ಮುಸಲ್ಮಾನರು ಅವ್ರಿಗೆ ವೋಟ್ ಹಾಕಿದ್ದಾರೆ, ಅದು ಸತ್ಯ. ಅದು ಯಾಕೆಂದರೆ ಅವ್ರು ಅವತ್ತಿನ ಎಲೆಕ್ಷನ್ನಲ್ಲಿ ಅವ್ರು ಯಾವ ರೀತಿ ಬೇಕು ಮುಸಲ್ಮಾನರನ್ನ ಹಂಗೆ ಬಳಸ್ಕೊಂಡ್ರು. ನಮ್ಮ ಉಮರ್ ಶರೀಫ್ ಅವ್ರು ಹೇಳ್ತಾ ಇದ್ರು ಹಿಜಾಬ್ ವಿಚಾರ. ಇನ್ನೊಂದು ಹಿಜಾಬ್ ಪರವಾಗಿ ಕುಮಾರಣ್ಣ ಕೂಡ ಬ್ಯಾಟಿಂಗ್ ಮಾಡಿದ್ರು. ಅವತ್ತು ಏನು ಮಾಡಿದ್ರಿ ನೀವು? ಏನು ಮಾಡಲಿಲ್ಲ. ಎಷ್ಟು ಮುಸಲ್ಮಾನರಿಗೆ 4% ಮೀಸಲಾತಿ ಕೊಟ್ಟವ್ರು ಕೂಡ ದೇವೇಗೌಡ್ರೆ. ಅದನ್ನು ಕೂಡ ಅವ್ರ ಮನಸ್ಸಿನಲ್ಲಿ ಒಂದು ಸತಿ ನೆನಪಿನಲ್ಲಿ ಇಟ್ಕೋಬೇಕು. ಇಷ್ಟೆಲ್ಲ ಮಾಡಿ ಮುಸಲ್ಮಾನರ ಪರವಾಗಿ ಸಾಕಷ್ಟು ಹೋರಾಟ ಮಾಡಿದಂಥ JDS ಪಕ್ಷದಿಂದ ಅವರೇ ಆಚೆ ಹೋದರು. ಈಗ ಅವ್ರ ಪರಿಸ್ಥಿತಿ ಅರಿವಾಗಿದೆ. ಈಗ ಅಲ್ಲಿ ಕಾಂಗ್ರೆಸ್ಗೆ ಹೋದ್ಮೇಲೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ಅರಿವಾಗಿದೆ. ಈಗ ದೂರದ ಬೆಟ್ಟ ನುಣ್ಣಿಗೆ ದೂರದಿಂದ ಕಾಣುವಾಗ ತುಂಬ ಚೆನ್ನಾಗಿ ಕಾಣುತ್ತೆ, ಹತ್ರ ಹೋದಾಗ ಅಲ್ಲಿ ಕಲ್ಲಿದೆಯೋ ಮುಳ್ಳಿದೆಯೋ ಅಂತ ಗೊತ್ತಾಗಿದೆ. ಈಗ ಮುಸಲ್ಮಾನರ ಪರಿಸ್ಥಿತಿ ಏನಾಗಿದೆ ಅಂದರೆ, ಕಾಂಗ್ರೆಸ್ಸಿಂದ ಏನೋ ಒಳ್ಳೇದಾಗತ್ತೆ, ಬರೀ ಮೂಗುಗೆ ತುಪ್ಪ ಸಾವಿರ ಕೆಲಸ ಮಾಡ್ತಾ ಇದೆ ಬಿಟ್ಟರೆ ಬೇರೇನೂ ಮಾಡ್ತಾ ಇಲ್ಲ ಕಾಂಗ್ರೆಸ್ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ತದನಂತರ ಪಾಪ ಪೈಲ್ವಾನು ದಾವಣಗೆರೆನಲ್ಲಿ 30-40 ವರ್ಷದಿಂದ ಪಕ್ಷಕ್ಕೆ ದುಡಿದಿದ್ದಾರೆ. ನಮ್ಮ ಸ್ನೇಹಿತರು ಹೇಳ್ತಿದ್ರು ಉಮರ್ ಶರೀಫ್ ಅವರು ಇನ್ನೂ 1 ವರ್ಷ ಕಾಯಿರಿ ಅಂತ. ಉಮರ್ ಶರೀಫ್ ಅವ್ರು ವಯಸ್ಸೇ ಮುಗ್ದೋಗ್ತದೆ, ಎಲ್ಲಿಗೆ ಹೋಗ್ತೀರಿ? ಅಟ್ಲೀಸ್ಟ್ ಒಂದು ಕನ್ಸನ್ ಇರ್ತದೆ, ಒಂದು ಆಸೆ ಇರುತ್ತೆ, ಒಂದು ಕನಸುಗಳಿರ್ತವೆ. ಕನಸು ಕಮರೋಗೋ ಮುಂಚೆನೆ ಅಟ್ಲೀಸ್ಟ್ ಅದಕ್ಕೆ ಏನಾದ್ರು ಒಂಚೂರು ನೀರೇರಿಯುವಂಥ ಪ್ರಯತ್ನನಾದ್ರು ಮಾಡಬೇಕಾಗ್ತದೆ. ಈಗ ಆಲ್ರೆಡಿ 60-70 ವರ್ಷದಿಂದ ಶಾಮ್ನೂರ್ ಅವ್ರ ಫ್ಯಾಮಿಲಿನೇ ಇಡೀ ದಾವಣಗೆರೆ ಆಳ್ತಾ ಇದೆ. ಅಪ್ಪ MLA, ತಾತ MLA, ಅಮ್ಮ MP, ಈಗ ತಿರ್ಗಾ ಮೊಮ್ಮಗ ಕೂಡ MLAಗೆ ಹೋಗ್ತಾ ಇದ್ದಾರೆ. ಅಟ್ಲೀಸ್ಟು
80,000 ಜನಾಂಗ ಇದೆ, ಕೇಳಿದ್ರಲ್ಲಿ ತಪ್ಪೇನಿಲ್ವಲ್ಲ. ಕೇಳಲಿ, ಓಕೆ, ಇವ್ರ ಪಕ್ಷದ ಆಂತರಿಕ ವಿಚಾರ, ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ, ಅವ್ರ ಪಕ್ಷದ ಆಂತರಿಕ ವಿಚಾರ. ಆದರೆ ತದನಂತರ ಈಗ ಇವರಿಬ್ಬರನ್ನ ತೆಗೆದುಹಾಕುವಂಥ ಪ್ರಕ್ರಿಯೆ ಇದೆಯಲ್ಲ, MLC ಆಗಿದ್ದಂಥವ್ರನ್ನ ಏಕಾಏಕಿ ತೆಗೆದುಹಾಕಿದ್ರು ಅಂದರೆ ಇಲ್ಲಿ ಅವರು ನಮ್ಮ ಕಶ್ಯಪ್ ಅವ್ರು ಹೇಳ್ತಾ ಇದ್ರು, ನೀವು ಆ ಪರ್ಸೆಪ್ಷನಲ್ಲಿ ಯಾಕೆ ನೋಡ್ತಾ ಇದ್ದೀರಿ, ಈ ಪರ್ಸೆಪ್ಷನಲ್ಲಿ ಯಾಕೆ ನೋಡಬಾರ್ದು ಅಂತ. ಸರಿ, ಇವ್ರ ಪರ್ಸೆಪ್ಷನಲ್ಲಿ ಎಲ್ಲ ನೋಡಬೇಕು ಅನ್ನೋ ಭಾವನೆ ಇವ್ರಿಗೆ ಯಾಕೆ? ಈಗ ನೊಂದವನ್ಗೆ ಅದ್ರ ನೋವು ಗೊತ್ತಿರುತ್ತೆ. ಈಗ ಪಿನ್ನಲ್ಲಿ ಚುಚ್ಚಿಸ್ಕೊಂಡಾಗ ನೋವಾಗಿರುತ್ತೆ, ಅಯ್ಯೋ ಪಾಪ ಅಂತೀವಿ ಅಷ್ಟೇ, ಅದ್ರ ನೋವು ಅನುಭವಿಸ್ತಾನು ಗೊತ್ತಾ. ಮುಸ್ಲಿಂ ಜನಾಂಗದ ವ್ಯಕ್ತಿಗಳು ಮತ್ತು ಅಲ್ಲಿ ಆ ಭಾಗದ ಜನಗಳು ಪಡ್ತಾ ಇರೋಂಥ ಪಾಡು, ಮತ್ತು ಅಟ್ಲೀಸ್ಟ್ ಅವ್ರಿಗೊಂದು ಆಸೆ ಇರುತ್ತೆ, ನಮ್ಮವನೊಬ್ಬ ಲೀಡ್ರ್ ಆಗಲಿ ಅಂತ. ಹಾಗಾಗಿ ಆ ಲೀಡ್ರ್ ಆಗೋವಂಥ ಒಂದು ಅವಕಾಶ ಸಿಕ್ಕಿತ್ತು, ಈಗ ಸಿಕ್ಕಿತ್ತು. ಈಗ ಬಿಟ್ಟರೆ ಇನ್ನು ಮತ್ತೆ ಅವಕಾಶ ಸಿಗ್ತಾ, ಇನ್ ಕೇಸ್, ಸಿಂಪಲ್ ಒಂದು ಲಾಜಿಕ್ ಹೇಳ್ತೀನಿ, ಇನ್ ಕೇಸ್ ಈಗ ಅವ್ರು MLA ಆಗಿ ಗೆದ್ರು, ಇವರೆಲ್ಲ ಪ್ರಯತ್ನ ಮಾಡಿ ಅವ್ರನ್ನ MLA ಗೆಲ್ಸ್ಬಿಟ್ರು, ಸಾಮಾಜಿಕ ವ್ಯಕ್ತಿಯಾಗಿ ಯೋಚನೆ ಮಾಡೋಣ, ಗೆಲ್ಸ್ಬಿಟ್ರು. ನೆಕ್ಸ್ಟ್ 2028 ಖಂಡಿತವಾಗ್ಲೂ ಬಿಟ್ಕೊಡ್ತಾರ? ಬಿಟ್ಕೊಡೋ ಅವಕಾಶ ಇದೆಯಾ? ಇರೋದನ್ನೇ ಕೊಡಕ್ಕಾಗ್ತಾ ಇಲ್ಲ ಅಂದ್ರೆ ಇಲ್ದೇ ಇರೋದು ಕಿತ್ಕೊಂಬಂದು, ಕೆಲವ್ರಿಗೆ ಪ್ರಾಮಿಸ್ ಮಾಡ್ತೀವಿ, ನಿನಗೆ ಚಂದ್ರನ್ ತೋರಿಸ್ತೀವಿ, ನಿನಗೆ ನಕ್ಷತ್ರ ಕಿತ್ಕೊಂಬಂದು ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತೀವಿ. ಆ ಪ್ರಾಮಿಸ್ ಎಲ್ಲ ಮಾಡಕ್ಕ ಈ ಮಾತಲ್ಲಿ ಮಾತ್ರ ಉಳ್ಕೋತವೆ. ಇದೇ ಪರಿಸ್ಥಿತಿ ಇವತ್ತು ದಾವಣಗೆರೆನಲ್ಲಿ ಮುಸಲ್ಮಾನರಿಗೆ ಆಗ್ತಾ ಇರೋದು. ದಾವಣಗೆರೆನಲ್ಲ, ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಮುಸಲ್ಮಾನರಿಗೆ ಆಗ್ತಾ ಇರುವಂಥದ್ದು. ಅದನ್ನ ಅವ್ರು ಯೋಚನೆ ಮಾಡ್ಕೊಳ್ಳಿ, ನಾವು ಹೇಳೋದು ಬೇಡ. ಯಾಕಂದ್ರೆ ಅವರ ಜನಾಂಗದ ವಿಚಾರ, ನಾವು ಅದನ್ನ ಮಾತಾಡೋದು ಬೇಡ. ಅವ್ರ ಜನಾಂಗಕ್ಕೆ ಏನ್ ಬೇಕು ಅವ್ರು ಡಿಸೈಡ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅವ್ರು ಏನ್ ಹೆಜ್ಜೆ ಹೇಳ್ತಾರೆ. ಇದೇ ಶಾಮನೂರು ಶಿವಶಂಕರಪ್ಪನವರು 2024 ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ಬಹಿರಂಗವಾಗಿ ಎಲ್ಲರ ಮುಂದೆ ಯಡಿಯೂರಪ್ಪನವರ ಮಗನಿಗೆ ವೋಟ್ ಕೊಡಿ ಅಂತ ಕೇಳಿದ್ರು. ಅವಾಗ ಏನ್ ಆಕ್ಷನ್ ತಗೊಳ್ತು ಕಾಂಗ್ರೆಸ್? ನಮ್ಮ ಇಬ್ರು ನಾಯಕರನ್ನ ತೆಗ್ದಾಕಿದ್ರೆ ಸಮುದಾಯ ಪ್ರಶ್ನೆ ಮಾಡಲ್ಲ. ಅಬ್ದುಲ್, ಅದನ್ನ ನಿಮ್ಮ ಪಕ್ಕದಲ್ಲಿರೋನ್ನ ಕೇಳಿ. ಕಾಂಗ್ರೆಸ್ ನೀವು ರಾಜಗೌಡ್ರನ್ನ ಕೇಳಿದ್ರೆ ತಪ್ಪಾಗ್ತದೆ. ಸ್ಮಿತಾ ಅವರು ಬಿಗಿನಿಂಗ್ ಅಲ್ಲಿ ಒಂದು ಮಾತು ಹೇಳಿದ್ರು, ಸಿದ್ದರಾಮಯ್ಯನಂತ ಘಟಾನುಘಟಿ ನಾಯಕರನ್ನ ಒಂದು ಪ್ರಶ್ನೆ ಮಾಡಕ್ಕಾಗ್ಲಿಲ್ಲ. 13 ಜನ MLA ಆಚೆ ಹೋದ್ರು. ಧರ್ಮಸ್ಥಳದಲ್ಲಿ ಕೂತು ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ವಿಡಿಯೋ ಹರಿದಾಡ್ತವೆ, ಆದ್ರೂ ಅವ್ರನ್ನ ವಿರೋಧ ಪಕ್ಷದ ನಾಯಕನಾಗಿ ಉಳಿಸ್ಕೊತೀರಿ. ಯಾಕೆಂದ್ರೆ ಅವ್ರ ಹತ್ರ ತಾಕತ್ ಐತ್ರೆ, ಮುಸಲ್ಮಾನರ ಹತ್ರ ತಾಕತ್ತಿಲ್ಲ ಅಂತ. ಇಲ್ಲ ಅಂತ ಅವ್ರ ಅನುಭವದಲ್ಲಿ ನೋಡೋಣ ಅದೇನ್ ಮಾಡ್ತೀರಾ. ಕೇವಲ ಶಾಮನೂರು ಶಿವಶಂಕರಪ್ಪನವರು ರಾಘವೇಂದ್ರ ಅವರಿಗೆ ಓಟ್ ಹಾಕಿ ಅಂತ ಕೇಳಿದ್ದು ಅಥವಾ ಸಿದ್ದರಾಮಯ್ಯನವ್ರ ಮೇಲೆ ಬಂದ ಅಲಿಗೇಷನ್ ಅಷ್ಟಕ್ಕಲ್ಲ ಸರ್. ಒಂದು ನಿಮಿಷದ ಸಹನೆ ನಿಮ್ದು ನನ್ನ ಜೊತೆಯಲ್ಲಿರ್ಲಿ. ಪರಿಷತ್ ಸದಸ್ಯರಾಗಬೇಕಾಗಿದ್ದ ಇಕ್ಬಾಲ್ ಸರಡರ್ಗಿ ಯಾರು ಅವ್ರಿಗೆ ಅನ್ಯಾಯ ಮಾಡಿದ್ರು? ಜಾಫರ್ ಶರೀಫ್ ಅವರ ಮೊಮ್ಮಗ ಅವ್ರಿಗೆ ಯಾರು ಅನ್ಯಾಯ ಮಾಡಿದ್ರು? ಗಂಗಾವತಿಯಲ್ಲಿ ಇಕ್ಬಾಲ್ ಅನ್ಸಾರಿ ಅವ್ರಿಗೆ ಯಾರು ಅನ್ಯಾಯ ಮಾಡಿದ್ರು? ಬೆಂಗಳೂರು ಸೆಂಟ್ರಲ್ ಮನ್ಸೂರ್ ಅಲಿ ಖಾನ್ ಅವ್ರಿಗೆ ಯಾರು ಅನ್ಯಾಯ ಮಾಡಿದ್ರು? ರಾಯಚೂರು ನಗರ ಸೈಯದ್ ಯಾಸೀನ್, ಹಾಗೆ ವಿಜಯಪುರದಲ್ಲಿ ಮುರ್ಷೇಫು, ಮಕ್ಬೂಲ್ ಭಗವಾನ್, ಇವ್ರಿಗೆಲ್ಲ ಅನ್ಯಾಯ ಮಾಡಿದವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಅವ್ರ ವಿರುದ್ಧ ಏನೂ ಕ್ರಮ ಆಗ್ತಿಲ್ಲ ಅಂತ ಹೇಳಿ ಇವತ್ತು ಮಾತನಾಡ್ತಿರೋದು ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಂತಿರುವ ಮುಸ್ಲಿಂ ಸಮುದಾಯ. ನೋಡಿ, ಅತಿ ಹೆಚ್ಚು ಪ್ರಾತಿನಿಧ್ಯ ನಾವು ಆ ಸಮುದಾಯಕ್ಕೆ ಕೊಟ್ಟಿದ್ದೀವಿ. ಇತಿಹಾಸದಲ್ಲಿ ಸ್ಪೀಕರ್ ಸ್ಥಾನವನ್ನು ನಾವು UT ಖಾದರ್ ಸಾಹೇಬ್ರನ್ನ ಮಾಡಿದೀವಿ. ಒಂದ್ ನಿಮಿಷ ನೀವು ಮಾತಾಡ್ತಿರ್ಬೇಕಾದ್ರೆ ಸುಮ್ಮನೆ ಇಲ್ಲ, ಅವ್ರು ಮಾತಾಡಿ ನಾನು ಮಾತಾಡಿಲ್ಲ, ಅವ್ರು ಮಾತಾಡಕ್ ಕೇಳಿಸ್ಕೊಳಕ್ ಇವಾಗ ಜಬ್ಬರ್ ಖಾನ್ ಅವ್ರಿಗೆ ನಾವು ಅದೇ ದಾವಣಗೆರೆ ಸೌತ್ ಅವರು ಇದೇ ಶಾಮನೂರು ಕುಟುಂಬ ಆ ಸಮುದಾಯದವ್ರನ್ನ ಬೆಳೆಸಿರೋದಕ್ಕೆ 3 ಸಲ MLC ಮಾಡಿದ್ವಿ. ಎಷ್ಟೇ 3 ಸಲ MLC ಮಾಡಿಸಿದೀವಿ ದಾವಣಗೆರೆ. ಸುಮ್ನೆ ಕೂತ್ಕೊಳ್ರಿ ರೀ, ಮಾತಾಡ್ತಿರುವಾಗ ಸುಮ್ನೆ ಕೂತ್ಕೋಬೇಕು. ನಿಮ್ ಬಗ್ಗೆ
ಸಮಯ. ದಿಸ್ ಇಸ್ ನಾಟ್ ದ ವೇ ದ ಡಿಬೇಟ್ ಗೋಸ್. ಅವ್ರ ಸಮಯ ಮಾತಾಡ್ಲಿ ಅವ್ರು. ನಮಗ್ ಬೇಡ ಈ ಅಹಂಕಾರನೇ ಬೇಡ. ರಜಾಕ್ ಜಿ ನಿಮಗೆ ಉತ್ತರ ಬೇಕಾ ಬೇಡವಾ? ಸಮಯ ವೇಸ್ಟ್ ಮಾಡ್ತಿದ್ದೀರಿ, ಜೊತೆಗೆ ಅವ್ರಿಗೆ ಉತ್ತರ ಕೊಡದೆ ಇರೋ ರೀತಿ ಮಾಡ್ತಿದ್ದೀರಿ. ಕಶ್ಯಪ್ ಅವ್ರು ಮಾತ್ರ ವಾಯ್ಸ್ ಆನ್. ಕಶ್ಯಪ್ ಅವ್ರು ಮಾತ್ರ ವಾಯ್ಸ್ ಆನ್. ಕಶ್ಯಪ್ ಮಾತ್ರ ವಾಯ್ಸ್ ಆನ್. ರಜಾಕ್ ಜಿ ಥ್ಯಾಂಕ್ ಯು ಸಾಕು. ಕಶ್ಯಪ್ ಅವ್ರು ಮಾತ್ರ ವಾಯ್ಸ್ ಆನ್. ದಾವಣಗೆರೆ ಸೌತ್ ಅಲ್ಲಿ ಆ ಭಾಗದ ಜಬ್ಬಾರ್ ಖಾನ್ ಅವ್ರಿಗೆ ನಾವು 3 ಸರಿ ಪ್ರಾತಿನಿಧ್ಯ ಕೊಟ್ಟಿದ್ದೀವಿ. ಮ್ಯಾಕ್ಸಿಮಮ್ ಪ್ರಾತಿನಿಧ್ಯ ಪಕ್ಷದ ಒಳಗಡೆ ಸರ್ಕಾರದಲ್ಲಿ ಆ ಜನಾಂಗ ಕೊಟ್ಟಿದ್ದೀವಿ. ಹಾಗಾಗಿ ನಾವು ಆ ಜನಾಂಗಕ್ಕೆ ನಾವೇನು ಅನ್ಯಾಯ ಮಾಡಿಲ್ಲ. ಏನು ಸಮುದಾಯದಲ್ಲಿ ಏನೋ ಒಂದು ಮಾತು ಎದ್ದಿದೆ ಅದನ್ನು ಕೂರಿಸಿ ಬಗೆಹರಿಸ್ತಾರೆ CM ಅವರು. ಅದರಿಂದ ಏನೂ ವಿಚಲಿತ ಅವಶ್ಯಕತೆ ಇಲ್ಲ. ಸ್ಮಿತಾ ಅವರೇ, ಬಗೆಹರಿಸೋದು ಅಂದ್ರೆ ಹೆಂಗೆ ಸರ್? ಇಬ್ಬಿಬ್ಬರ ತಲೆದಂಡ, ಅದಾದ್ಮೇಲೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಕರೆಸ್ಕೊಳ್ಳೋದು, ಮೀಟಿಂಗ್ ಮಾಡ್ತಿರೋದು, ಇದನ್ನ ಬಗೆಹರಿಸೋದು ಅಂತಾರ? ಆಗಿರುವ ಡ್ಯಾಮೇಜ್ ಅನ್ನ ಮತ್ತೆ ಹೆಚ್ಚು ಮಾಡೋದು ಅಂತ ಹೇಳ್ತಾರ? ನೋಡಿ, ಏನೂ ಡ್ಯಾಮೇಜ್ ಆಗಿಲ್ಲ ಮೇಡಮ್ ಅವ್ರಿಗೆ. ಆ ಜನಾಂಗಕ್ಕೆ ಹೆಚ್ಚು ಪ್ರಾತಿನಿಧ್ಯ ನೀಡಿರೋದೇ ಕಾಂಗ್ರೆಸ್ ಪಕ್ಷ. ಈಗ ಅಬ್ದುಲ್ ಜಬ್ಬಾರ್ ಅವ್ರ ಬೈಟನ್ನ ನಾವು ಪ್ಯಾಕೇಜ್ ಅಲ್ಲಿ ಪ್ಲೇ ಮಾಡಿದ್ವಿ. ನಿಮಗೆ ಬೇಕು ಅಂದ್ರೆ ಮತ್ತೊಂದು ಸತಿ ಪ್ಲೇ ಮಾಡ್ತೀನಿ ನಾನು. ಪ್ರಾತಿನಿಧ್ಯ ಆ ಜನಾಂಗ ಕೊಟ್ಟಿದ್ದೀವಿ. ಅಬ್ದುಲ್ ಜಬ್ಬಾರ್ ಅವ್ರ ಮಾತು, ಅಬ್ದುಲ್ ಜಬ್ಬಾರ್ ಅವ್ರ ಮಾತು ನೀವು ಕೇಳಿಸ್ಕೊಂಡು ಉತ್ತರ ಕೊಡಬೇಕು. ಆ ಜನಾಂಗಕ್ಕೆ ಹೆಚ್ಚು ಪ್ರಾತಿನಿಧ್ಯ ಕೊಟ್ಟಿದ್ದೀವಿ. ಕಾಂಟ್ರಾಕ್ಟರ್ ಮೀಸಲಾತಿ, ಮತ್ತೆ ಹೊಸ ಉದ್ಯೋಗ ಸ್ಟಾರ್ಟ್ ಮಾಡಕ್ಕೆ KDB ಮೀಸಲಾತಿ ಕೊಟ್ಟಿದ್ದೀವಿ. ಮತ್ತೆ ಉನ್ನತ ವಿದ್ಯಾಭ್ಯಾಸ ಮಾಡಕ್ಕೆ ಆ ಮಕ್ಕಳಿಗೆ ಒಂದು 30 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತೀವಿ. ಎಲ್ಲ ಒಂದು ಸೌಲಭ್ಯಗಳು ಆ ಜನಾಂಗ ಮಾಡಿದೀವಿ. ಮಾಡಿಲ್ಲ ಅಂತಿರಲ್ಲ, ಸ್ವಲ್ಪ ಬಡ್ಜೆಟ್ ಕಾಪಿ ತರಿಸ್ಕೊಂಡು ಓದ್ಬೇಕು ತಾವು. ಹಾಗಾದ್ರೆ ಏನಾದ್ರೂ ತಪ್ಪಿದ್ಯಾ? ಇವ್ರದೆಲ್ಲರ ರಾಜಕೀಯ ಭವಿಷ್ಯದ ಜೊತೆ ಯಾರೋ ಒಬ್ರು ಕಾಣದ ಕೈ ಆಟ ಆಡಿದೆ ಅನ್ನೋದು ತಪ್ಪ? ಇವರೆಲ್ಲರೂ ಕೂಡ ಅದೇ ಮುಸಲ್ಮಾನ್ ಸಮುದಾಯದ ರೆಪ್ರೆಸೆಂಟೇಟಿವ್ಸ್ ಅನ್ನೋದು ತಪ್ಪ? ನೋಡಿ, ಯಾವ ಕಾಣದ ಕೈಗಳು ಆಟ ಆಡಿಲ್ಲ, ಆಡುವುದೂ ಇಲ್ಲ. ಆ ಸಮುದಾಯಕ್ಕೆ ಹೆಚ್ಚು ಪ್ರಾತಿನಿಧ್ಯ ನೀಡಿರುವುದೇ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಆ ಸಮುದಾಯದೊಂದಿಗೆ ಎಂದಿಗೂ ನಿಂತಿರುತ್ತೆ. ಹಾಗಾಗಿ ಆ ಮಾತಿಲ್ಲ. ನಿಮಿಷ, ರಿಜ್ವಾನ್ ಅವ್ರದ್ದು ಸಲೀಂ ಅವ್ರದ್ದು ಒಂದು ಮಾತಿತ್ತು. ರಜಾಕ್ ಅವರು, ರಿಜ್ವಾನ್ ಅವರು ಸಲೀಂ ಅವರು ಕಾಂಗ್ರೆಸ್ ಪಕ್ಷದಿಂದ ಕೆಳಗಡೆಯಿಂದ ಕಟ್ಕೊಂಡ್ ಬಂದಿದ್ದಾರೆ. ಜಮೀರ್ ಅವರು ಬಂದಿದ್ದಾರೆ. ಜಮೀರ್ ಅವರು ಎಲೆಕ್ಷನ್ ಮಾಡಿದ್ದಾರೆ. ಸಲೀಂ ಅವರು ಕೆಲಸ ಮಾಡಿದ್ದಾರೆ, ಜಮೀರ್ ಅವರು ಕೆಲಸ ಮಾಡಿದ್ದಾರೆ, ರಿಜ್ವಾನ್ ಅವರು ಕೆಲಸ ಮಾಡಿದ್ದಾರೆ. ಎಲ್ಲಾ ಎಲೆಕ್ಷನ್ ಅಲ್ಲೂ ಎಲ್ಲಾ ಸಮುದಾಯದ ನಾಯಕರು ಹೋಗಿ ಕೆಲಸ ಮಾಡಿದ್ದಾರೆ. ಹಂಗನ್ಬಿಟ್ಟು ಅವ್ರು ಕೆಲಸ ಮಾಡಿಲ್ಲ, ಇವ್ರು ಕೆಲಸ ಯಾರ್ಯಾರಿಗೆ ಎಲ್ಲೆಲ್ಲಿ ಕೆಲಸ ಕೊಟ್ಟಿದ್ರು ಅಲ್ಲಿ ಹೋಗಿ ಮಾಡಿದ್ದಾರೆ. ಬಿಜೆಪಿನವರು ಮಾಡಿಲ್ಲ, ಕಾಂಗ್ರೆಸ್ನವರು ಡೆಮಾಲಿಷನ್ ಮಾಡಿದ್ರು. ತನಿಸಂದ್ರದಲ್ಲಿ ಡೆಮಾಲಿಷನ್ ಆಯ್ತು. ಎಲ್ಲಿದ್ರು ಸಲೀಂ ಅಹಮದ್, ಎಲ್ಲಿದ್ರು ರಿಜ್ವಾನ್ ಅರ್ಚೇತು, ಎಲ್ಲಿದ್ರು ರಿಜ್ವಾನ್ ಅರ್ಚೇತು, ತನಿಸಂದ್ರ. ಮುಸಲ್ಮಾನರ ಮನೆಗಳ ಬೇಡ ಬುಲ್ಡೋಸರ್ ಹಾಕಿದ್ ಯಾವ ಪಕ್ಷ? ಬಿಜೆಪಿ ಮಾಡಿಲ್ಲ, ಕಾಂಗ್ರೆಸ್ನವ್ರು ಬುಲ್ಡೋಸರ್ ಹಾಕಿದ್ರಲ್ಲ ಆವಾಗ ರಿಜ್ವಾನ್ ಅರ್ಚೇತು ಎಲ್ಲಿ? This amounts to defamation. I don't care. This amounts to defamation. This amounts to defamation. He started fake news. ಮುಸಲ್ಮಾನರ ಮನೆ ಮೇಲೆ ಡೆಮಾಲಿಷನ್ ಆಯ್ತಲ್ಲ, ಅಲ್ಲಿ ಬಿಜೆಪಿ ಮಾಡಿಲ್ಲ. ವ್ಯಕ್ತಿ ಒಂದು ಪ್ರಾಪರ್ಟಿ ತಗೊಂಡು ಸರ್ಕಾರ ಇಲ್ಲಿಗಲ್ ಆಗಿದೆ. 65 ಜನರಿಗೆ ಯಾಕೆ ಮನೆ ಕೊಟ್ರಿ? 65 ಮನೆಗಳಿಗೆ ಯಾಕೆ ಮನೆ ಕೊಟ್ರಿ? ಇಲ್ಲಿಗಲ್ ಅಲ್ವಾ? ನೋಡಿ, ನಿಮಿಷ ಕೇಳ್ರಿ, ನಿಮ್ ಪ್ರಶ್ನೆ ಇದ್ರೆ ಉತ್ತರ ಕೊಡ್ತೀನಿ. ಕೇಳಿ. ತಣಿಸಂದ್ರದಲ್ಲಿ ಇಲ್ಲಿಗಲ್ ಯಾರೋ ಹೋಗ್ಬಿಟ್ಟು ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು GP ಗಳನ್ನ ಮಾಡ್ಕೊಂಡು ಸೈಟ್ ಮಾರಿದ್ದ. BDA ಪ್ರಾಪರ್ಟಿ ಅಕ್ವೈರ್ ಮಾಡ್ಕೊಂಡು ಕೋರ್ಟ್ ಡೈರೆಕ್ಷನ್ ಪ್ರಕಾರ ತಣಿಸ್ದು ಕೋವಿಲಲ್ಲಿ ಎಲ್ಲಾ ಜನ ಅಂದವರೆಗೂ ಕೊಟ್ಟಿದ್ವಿ. ಯಾರು ಅಕ್ಕಪತ್ರ ಕೊಟ್ಟಿದ್ವಿ. ಅಬ್ದುಲ್ ರಜಾಕ್ ಅವರೇ, ವೆರಿ ಸೀರಿಯಸ್ ನೋಟ್. ಇದು ಕಾಂಗ್ರೆಸ್ನ ಒಳಗಡೆ ಬಹಳ ಕೇರ್ಫುಲ್ ಆಗಿ ನಾನು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಒಳಗಡೆ ಮುಸಲ್ಮಾನ್ ಸಮುದಾಯದ ನಾಯಕನಾಗಬೇಕು ಅಂತ ನಡೀತಾ ಇರುವ ರೇಸ್, ಅದನ್ನ ಇದೀಗ ಮುಸ್ಲಿಂ ಸಮುದಾಯವನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಕೆಲವರು, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಕೆಲ ರಾಜಕೀಯ ನಾಯಕರು. ಹೀಗೆ ಯಾಕೆ ಅನ್ಕೊಳ್ಬಾರ್ದು? ದಿಸ್ ಇಸ್ ಅ ಪ್ಯೂರ್ ಕಾಂಪಿಟೇಷನ್ ಬಿಟ್ವೀನ್ ಜಮೀರ್ ಅಹಮದ್ ಖಾನ್ ಅಂಡ್ DK ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಮುಸಲ್ಮಾನ್ ನಾಯಕರು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು ಅಂತ ಹೇಳಿ, ಅದಕ್ಕೆ ನಿಮ್ಮ ಸಮುದಾಯವನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಮ್ಯಾಮ್, ಕಾಂಗ್ರೆಸ್ ಪಕ್ಷದ ಒಳಗಡೆ ಏನ್ ನಡೀತಾ ಇದೆಯೋ ಅದು ಸಿದ್ದರಾಮಯ್ಯನವರು ಬಿಟ್ಟಿದ್ದು, DK ಅವರು ಬಿಟ್ಟಿದ್ದು. ನಾನಿವತ್ತು ಹೇಳ್ತಿರೋದು, ನೀವು ನಮ್ಮ ನಾಯಕರನ್ನ ಇವತ್ತು ನೀವು ಕೋಕ್ ಕೊಟ್ಟಿದ್ದೀರಾ, ನೀವು ಅವ್ರನ್ನ ತೆಗ್ದಿದ್ದೀರಲ್ವಾ. ನಾವು ಬಂದಿದ್ದು ನಿಮ್ಮ ಹತ್ರ ಇನ್ನೂ ಒಂದು ಎಕ್ಸ್ಟ್ರಾ ನಾಯಕ ಆಗ್ಲಿ ಅಂತ.
ನೀವು ಇರೋ ನಾಯಕರನ್ನ ತೆಗೆದಾಕ್ರೆ ನಾವೇನು ಆಕ್ರೋಶ ಪಡಬಾರ್ದ? ನಾನಿವತ್ತು ಕೇಳ್ತಿರೋದು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಹೇಳೋರು. ಮುಸಲ್ಮಾನರ ಪಾಲು ಎಷ್ಟಿದೆ ಅಷ್ಟು ಪರವಾಗಿ ನಾವು ಟಿಕೆಟ್ ಕೇಳಿದ್ವಾ? ಇಲ್ವಲ್ಲ. ಎಲ್ಲೆಲ್ಲಿ ನಮ್ಮ ಜನಬಲ ಜಾಸ್ತಿ ಇದೆ, ಪಾಪ್ಯುಲೇಷನ್ ಮುಸ್ಲಿಂ ಪರ್ಸೆಂಟೇಜ್ ಜಾಸ್ತಿ ಇದೆ, ಈಸಿ ವಿಕ್ಟ್ರಿ ಸಿಗ್ಬೋದು. ಇವಾಗ ಶಿಗಾವ್ನಲ್ಲಿ ಕೊಟ್ಟರು. ಇವಾಗ ಶಿಗಾವ್ನಲ್ಲಿ ಬೊಮ್ಮೆಯವರು ಹಿಡ್ಕೊಂಡಿದ್ದ 4 ಇದು ಅಂದರೆ 20 ವರ್ಷದಿಂದ ಬೊಮ್ಮೆಯವರ ಒಂದು ಭದ್ರಕೋಟೆ ಅದು. ಅಲ್ಲಿ ಒಬ್ಬ ಮುಸ್ಲಿಂ ನಾಯಕನನ್ನ ನಿಲ್ಲಿಸಿ ಗೆಲ್ಲಿಸ್ಕೊಂಡ್ ಬಂದಿಲ್ವಾ? ಅದೇ ತರ ಇಲ್ಲೂ ಗೆಲ್ಲಿಸ್ಕೊಂಡ್ ಬರ್ತೀನಿ, ಅಕಸ್ಮಾತ್ ಗೆಲ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದವರು ಇವಾಗ ಎಲ್ಲಾರು ಮುಂದೆ ಕುತ್ಕೊಂತಾನೆ ಸೀಟ್ ಕೇಳಿದ್ದು. ಕೇವಲ ಒಂದೇ ಹೆಸರು ಅಂತ ಇವತ್ತು ಸುಳ್ಳು ಹೇಳ್ತಿದಾರಲ್ಲ ಕೆಲವೊಬ್ರು ಬಂದ್ಬಿಟ್ಟು ಸುದ್ದಿಗೋಷ್ಠಿ ಮಾಡಿ. ಅವ್ರನ್ನೇ ಪ್ರಶ್ನೆ ಮಾಡ್ತೀನಿ, ನಿಮ್ಮಲ್ಲಿ ಯೋಗ್ಯತೆ ಇರಲಿಲ್ಲ ಒಂದ್ ಹೆಸರು ಹೇಳಕ್ಕೆ? ದಾವಣಗೆರೆಯಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ನಿಮಗ್ ಗೊತ್ತಿಲ್ಲ ಅಂದ್ರೆ ಮತ್ತೆ ಯಾಕೆ ಕೂತಿದ್ದೀರಾ ಅಲ್ಲಿ? ಇವತ್ತು ಬಂದ್ಬಿಟ್ಟು ನೀವು ಸುದ್ದಿಗೋಷ್ಠಿ ಮಾಡಿ ಯಾರನ್ನ ನೀವು ಇದು ಮಾಡ್ತಿದ್ದೀರಾ? ಅದೆಲ್ಲ ಜನರಿಗೇನು ಅರ್ಥ ಆಗ್ತಿಲ್ವಾ? ಸರಿ, ಸಿಂಪಲ್ ಮಾತು ನಾವು ಎಲ್ಲಾ ಕಡೆ ಕೇಳಿಲ್ಲ ಮೇಡಮ್. ನಮ್ಮ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ವಿ. 2B ಕೊಟ್ಟಿಲ್ಲ ಇದುವರೆಗೂ. ಯಾಕೆ? ಇವ್ರು ಕೊಟ್ಟಿದ್ದ ಭರವಸೆ ಅಲ್ವಾ? ಎಲೆಕ್ಷನ್ಗಿನ ಮುಂಚೆ ಪ್ರಣಾಳಿಕೆಯಲ್ಲಿ ಇವ್ರು ಹೇಳಿದ ಮಾತು ಮತ್ತೆ ಜೋರಾಗಿ ಹೇಳ್ತಾರೆ, ನುಡಿದಂತೆ ನಡೆದಿದ್ದೇವೆ ಅಂತ. ಮುಸಲ್ಮಾನರ ಜೊತೆ ನಡ್ಕೊಂಡ್ರು. ಯಾಕೆ ಇದುವರೆಗೂ ಹಿಜಾಬ್ಗೆ ನೀವು ರಿವೋಕ್ ಮಾಡಿಲ್ಲ ಪ್ರೀವಿಯಸ್ ಗವರ್ಮೆಂಟ್ ಆರ್ಡರ್? 2B ರಿಸರ್ವೇಶನ್ ಬರೀ ಒಂದು ಗವರ್ಮೆಂಟ್ ಆರ್ಡರ್ ನಾವು ಕ್ಯಾನ್ಸಲ್ ಮಾಡಿದೀವಿ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದ್ರೆ ಆಯ್ತು. ಸರಿ, ಇಷ್ಟೆಲ್ಲದರ ನಡುವೆ ನಾವು ಸಮುದಾಯಗಳ ಬಗ್ಗೆ ಮಾತನಾಡ್ತಾನು ಅಶೋಕ್ ಗೌಡ್ರೆ ವೆರಿ ಇಂಟ್ರೆಸ್ಟಿಂಗ್ಲಿ ಅದ್ಯಾಕೋ ಸಿದ್ದರಾಮಯ್ಯನವರ ಸುತ್ತ ಇರುವ ಅವರ ಆಪ್ತರನ್ನ ಉಳಿಸ್ಕೊಳ್ಳೋದೇ ಸಿದ್ದರಾಮಯ್ಯನವರಿಗೆ ಕಷ್ಟ ಅನ್ನೋ ಪರಿಸ್ಥಿತಿ ಬರ್ತಿದ್ಯಾ? ರಾಜಣ್ಣ ಅವ್ರ ಪ್ರಕರಣದಲ್ಲಿ ಏನಾಯ್ತು? ಇದೀಗ ನಸೀರ್ ಅವರಾಗಿರ್ಬಹುದು, ಜಮೀರ್ ಅವರಾಗಿರ್ಬಹುದು, ಅವ್ರು ಯಾವ ಜೊತೆಯಲ್ಲಿ ಕ್ಲೋಸ್ ಆಗಿ ಗುರುತಿಸ್ಕೊಂಡಿದ್ದು, ಅವ್ರನ್ನ ಉಳಿಸ್ಕೊಳ್ಳೋದು ಕಷ್ಟ. ಅಂದ್ರೆ ಈ ಲಾರ್ಜರ್ ಪಿಕ್ಚರ್ ಬೇರೆ ಏನಾದ್ರೂ ಇದೆಯಾ ಅಂತ ಹೇಳಿ ಅನುಮಾನ. ಏನಂದ್ರೆ ಹೈಕಮಾಂಡ್ಗೂ ಅರ್ಥ ಆಗ್ಬಿಟ್ಟಿದೆ ಈ ಸರ್ಕಾರ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಕಂಪ್ಲೀಟ್ ಆಗಿ ಫೇಲ್ ಆಗ್ತಿದೆ ಅಂತ ಹೇಳಿ. ಅಂದ್ರೆ ನಾನು ಪ್ರತಿ ಸತಿನೂ ಹೇಳ್ತಿದ್ದೇನೆ, ಇದು 5G ಅಲ್ಲ 5C ಸರ್ಕಾರ. ಒಂದು ಕರಪ್ಷನ್ ರಿಲೇಟೆಡ್ ಟು ಕ್ರೈಮ್ ಜಾಸ್ತಿ ಆಗಿದೆ, ಕ್ರೈಸಿಸ್ ಆಗಿದೆ, ಗವರ್ನೆನ್ಸ್ ಕೊಲಾಪ್ಸ್ ಆಗಿದೆ, ಆಮೇಲೆ ಕಮ್ಯುಲೇಷನ್ ಅಂಡ್ ಕಾಸ್ಟಿಸಮ್ ಆಗಿದೆ ಆಡಳಿತದಲ್ಲಿ. ಅದರಿಂದಾಗಿ ಏನಾಗಿದೆ ಅಂದರೆ ಹೈಕಮಾಂಡ್ಗೆ ಗೊತ್ತಾಗ್ಬಿಟ್ಟು ಯಾವುದೋ ಒಂದು ರೀತಿಯಿಂದ ಸಿದ್ದರಾಮಯ್ಯ ತೆಗಿಬೇಕು ಅಂತ ಹೇಳಿ ಒಂದು 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 ಸಿಸ್ಟಮ್ ರೆಡಿ ಆಗ್ತಾ ಇದೆ. ಅದು ಒಂದು ಕಡೆಗೆ. ನಾನು ಇವತ್ತಿನ ಎಕ್ಸಾಂಪಲ್ ಇದೆ, ಯಾವ ರೀತಿ ನಮ್ಮ ರಜಾಕ್ ಅವರು ಮತ್ತು ಕಶ್ಯಪ್ ಅವ್ರ ನಡುವೆ ಏನು ಈಗ ವಾಗ್ವಾದ ಆಯಿತು, ಹಾಗೆ ಉಮರ್ ಶರೀಫ್ ಅವರು ಮಧ್ಯದಲ್ಲಿ ಹೇಳಿದ್ರು ಕಾಂಗ್ರೆಸ್ ನಮಗೆ ಇನ್ಎವಿಟಬಲ್ ಅಲ್ಲ ಅಂತಕ್ಕಂಥದ್ದು. ಈ ವಿಚಾರಗಳನ್ನು ಸಮಾಜ ಗಮನಿಸ್ತಾ ಇದೆ. ವಿಚಾರ ಏನು ಅಂತ ಹೇಳಿದ್ರೆ ನಾನು ಹೇಳಕ್ಕೆ ಹೊರಟಿದ್ದೇನೆಂದರೆ, ಯಾವ ಸಮಾಜ ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಾಸಿ ಯಾರೇ ಇರಲಿ ಅವನು ಭಾರತೀಯ ಆಗಿದ್ದರೆ ಅವನವನ ಧರ್ಮ. ಈಗ ಉದಾಹರಣೆಗೆ 5 ಪ್ರಾಕ್ಟೀಸಸ್ ಇದೆ ಇಸ್ಲಾಮಲ್ಲಿ, ಆ ಪ್ರಾಕ್ಟೀಸಸ್ ಮಾಡ್ಕೊಳ್ಳೋದ್ರಿಗೆ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಹಾಗೇನೇ ಕ್ರಿಶ್ಚಿಯಾನಿಟಿನಲ್ಲೂ 10 ಕಮ್ಯಾಂಡ್ಮೆಂಟ್ಸ್ ಇದೆ, ಮಾಡ್ಕೊಳ್ಳೋದ್ರಲ್ಲಿ ಯಾರ್ದು ಅಭ್ಯಂತರ ಇಲ್ಲ. ಹಾಗೆ ಹಿಂದೂಸಲ್ಲೂ ಸಹ ಅವ್ರವ್ರದೇ ಆದಂಥ ರೀತಿ ನೀತಿಗಳಿವೆ, ಆ ಪದ್ಧತಿಗಳು ಯಾರ್ದು ಅಬ್ಜೆಕ್ಷನ್ ಇಲ್ಲ. ವಿಚಾರ ಏನು ಅಂತ ಹೇಳಿದ್ರೆ, ನೀವು ಯಾವಾಗ ಇಲ್ಲದೇ ಇರತಕ್ಕಂಥ ವಿಚಾರನ ಏನೋ ದೊಡ್ಡ ಹೈಲೈಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಸಣ್ಣ ನಾಗರಿಕ, ರಜಾಕ್ ಅವ್ರು ಬಿಡಿ ಅಥವಾ ಉಮರ್ ಶರೀಫ್ ಅವ್ರು ಬಿಡಿ, ಸಣ್ಣ ಮುಸಲ್ಮಾನ ನಾಗರಿಕ ಟಿಪ್ಪು ಸುಲ್ತಾನ ವೈಭವೀಕರಿಸ್ತಿದ್ರ ಇಲ್ಲ. ಆದರೆ ಟಿಪ್ಪುನ ಬೇಕು ಅಂತ ತಂದು ಅವರ ನೆಗೆಟಿವ್ ವಿಚಾರಗಳನ್ನ ಮಾಡಿದಂಥವ್ರು ಯಾರು? ಇದೇ ಸಿದ್ದರಾಮಯ್ಯನವರು. ಆಯ್ತಾ? ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಒಂದೇ ನೋಡಿ, ನಾವು ಈಗ ನಮ್ಮ ಕಲಾಂ ಬಗ್ಗೆ ಒಂದು ಅಬ್ಜೆಕ್ಷನ್ ಮಾತಾಡೋಕ್ಕಾಗ್ತದಾ? ಹಾಗೆ ನಮ್ಮ ಸಂತ ಶಿಶುನಾಳ ಶರೀಫರ ಬಗ್ಗೆ ಅಬ್ಜೆಕ್ಷನ್ ಮಾತಾಡೋಕ್ಕಾಗಲ್ಲ. ಆದರೆ ವಿಚಾರ ಅಬ್ಜೆಕ್ಷನ್ ಇದ್ದಾಗ ನೀವು ತರ್ತಿದ್ದೀರಾ ಅಂತ ಹೇಳಿದ್ರೆ ಅದರಿಂದ ದುರುದ್ದೇಶ ಏನಿತ್ತು, ಒಂದು ವೋಟ್ ಬ್ಯಾಂಕ್ ಮಾಡ್ಕೊಂಡು ಅವ್ರಿಗೆ ಮೊಸಳೆ ಕಣ್ಣು ಸೋರಿಸ್ಕೊಂಡು ಅವ್ರನ್ನ ನೀವು ಬಳಸ್ಕೊಳ್ತಾ ಇದ್ರಿ ಅಂತಕ್ಕಂಥದ್ದನ್ನು ಮಾತ್ರ ನಾವು ಮಾತಾಡ್ತಿರೋದು. ನಮ್ಮ ಅಜೆಂಡಾ ಇಷ್ಟೇ, ನೀವು ಭಾರತೀಯರಾಗಿ ಪ್ರತಿಯೊಬ್ಬರಿಗೂ ಸಹ ಭಾರತೀಯತೆಯ ವಿಚಾರಗಳೇನಿದೆ, ಭಾರತೀಯ ಪ್ರಿನ್ಸಿಪಲ್ಸ್ ಏನಿದೆ, ಈ ಪ್ರಿನ್ಸಿಪಲ್ಸ್ನ ಬಿಲೀವ್ ಮಾಡ್ತಕ್ಕಂಥವ್ರಿಗೆ ನಾವು ಯಾವುದೇ ರೀತಿ ತಕರಾರು ಮಾಡ್ತಕ್ಕಂತಹ ವಿಚಾರಕ್ಕೆ ಹೋಗೋದೇ ಇಲ್ಲ. ಒಂದಿನ ನಾನು ನಿಮ್ಮ ವಿರುದ್ಧ ಮಾತಾಡಲ್ಲ. ರಜಾಕ್ರೆ, ನೀವು ನನ್ನ ವಿರೋಧ ಮಾತಾಡ್ತಕ್ಕಂಥದ್ದಲ್ಲ, ನಾನು ಹೇಳೋದು ಭಾರತೀಯ ವಿಚಾರ. ನೀವು ಭಾರತೀಯತೆ ಬಗ್ಗೆ ತುಂಬಾ ನಂಬಿಕೆ ಇಟ್ಟಿದ್ದೀರಾ, ಅದೇ ವಿಚಾರ. ಆದ್ರೆ ವಿಚಾರ ಏನು ಅಂದ್ರೆ ಕಾಂಗ್ರೆಸ್ನವ್ರು ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡಿರ್ತಾರೆ ಅಂತಕ್ಕಂಥ ವಿಚಾರ. ಬ್ರಿಟಿಷ್ನ ಓಡಿಸಿದೀವಿ ನೋಡಿ. ನಾನು ಒಂದ್ ನಿಮಿಷ ನೋಡಿ, ಈ ವಿಚಾರ ನಮ್ಮ ಸಮುದಾಯ ಅದಕ್ಕೆ ಪಾಪ ರಜಾಕ್ ಅವರು ಅಲಿ ಬ್ರದರ್ಸು ಹೌದು ಹೋರಾಟ ಮಾಡಿದಂಥವ್ರು ಅನೇಕ ಜನ ಮುಸಲ್ಮಾನರು ಇದ್ದಾರೆ, ನಾನು ಅಳ್ಳಗಳಿಯಲ್ಲ, ಇಷ್ಟು ರೆಕಾರ್ಡೆಡ್ ಇಷ್ಟು ಇದೆ. ಆದ್ರೆ ಪಾಕಿಸ್ತಾನನು ಕ್ರಿಯೇಟ್ ಮಾಡಿದ್ರು ಅನ್ನತಕ್ಕಂಥದ್ದು ರೆಕಾರ್ಡೆಡ್ ಇಷ್ಟು.
8 ಗಂಟೆಗೆ coming back to ದಾವಣಗೆರೆ ದಕ್ಷಿಣ, coming back to ದಾವಣಗೆರೆ ದಕ್ಷಿಣ. ಈಗ 8 ಗಂಟೆಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತಂತೆ ರಾಜುಗೌಡ್ರೆ. ಜಮೀರ್ ಅಹಮದ್ ಖಾನ್ ಅವರನ್ನ ಕರೆಸ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡ್ತಿದ್ದಾರೆ. ನಮಗ್ ಸಿಗ್ತಾ ಇರುವ ಅಂತೆ ಕಂತೆ ಸುದ್ದಿ, ನಾನು ಇದನ್ನ ಡೈರೆಕ್ಟ್ ಆಗಿ ಹೇಳ್ತೀನಿ ಯಾಕಂದ್ರೆ ಇದಕ್ಕೆ ಯಾವ್ದು ದೃಢ ಸೋರ್ಸಸ್ ಇಲ್ಲ ನಮ್ಮ ಹತ್ರ. ಅಂತೆ ಕಂತೆ ಸುದ್ದಿ ಪ್ರಕಾರ ಜಮೀರ್ ಅವ್ರ ಮೇಲೂ ಕೂಡ ಆಕ್ಷನ್ ಆಗಬೇಕು ಅಂತ ಹೇಳಿ ಹೈಕಮಾಂಡ್ ನಿಂದ ಸಂದೇಶ ಬಂದಿದೆಯಂತೆ. ಅಂದ್ರೆ ಕೇಳಿಸ್ಕೊಳ್ಳಿ, ಈ ಕಾಂಗ್ರೆಸ್ ಪಾಳ್ಯದ ಒಳಗಾಗ್ತಾ ಇರುವ ಈ ಭಿನ್ನಾಭಿಪ್ರಾಯಗಳ ಸಂಘರ್ಷದ ಲಾಭವನ್ನ ಜೆಡಿಎಸ್ ಪಡ್ಕೊಳ್ಳುತ್ತಾ ಏನೋ ಕುಮಾರಸ್ವಾಮಿ ಅವ್ರ ಜೊತೆ ಟಚ್ ಅಲ್ಲಿರೋ ಪ್ರಯತ್ನ ಮಾಡ್ತಿದ್ದಾರಂತೆ ಜಮೀರ್ ಅವರು. ಇದು ಅಂತಕ್ಕಂತೆ ನೀವು ಕ್ಲಾರಿಫೈ ಮಾಡಬೇಕು. ಆಗೋದಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನಂಗೆ ಪಾಪ ಜಮೀರ್ ಅಹಮದ್ನ ಖಾನ್ನ 5 ಸತಿ 10 ಸತಿ ಕರ್ಸ್ಕೊಂಡ್ರು ಇರೋ ಸತ್ಯನೇ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಕಾಂಗ್ರೆಸ್ನಲ್ಲಿ ಹೇಳ್ತಾ ಇದ್ರು ಆಗ್ಲಿಂದ ಸಾಕಷ್ಟು ಜನ ಲೀಡರ್ಗಳನ್ನ ಬೆಳೆಸಿದ್ರು ಅಂತ. ರೋಷನ್ ಬೇಗ್ ಪಾಪ ಒಂದು ಒಳ್ಳೆ ಮಟ್ಟದ ಹೆಸರು ಮಾಡಿದಂಥ ಮನುಷ್ಯ, ಆತನ ತೆಗೆದುಬಿಟ್ಟು ಇನ್ನೊಬ್ರನ್ನ ಏನೋ ತಂದಲ್ಲಿ ಕುಣಿಸಿದ್ರು. ತನ್ವೀರ್ ಸೇಠು ಸುಮಾರು 8 ಸರಿ ಗೆದ್ದಿದ್ದಾರೆ ರೀ. 1 ಸತಿ 2 ಸತಿ ಕರ್ಕೊಂಬಂದವ್ರನ್ನ ಗೆದ್ದವ್ರನ್ನೆಲ್ಲ ತಗೊಂಬಂದು ಮಿನಿಸ್ಟ್ರು ಮಾಡಿದ್ದಾರೆ ಕಾಂಗ್ರೆಸ್ನಲ್ಲೇ. ಅದು ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳು ಕೊಟ್ಕೊಂಡು. ಹ್ಯಾರಿಸು ಇದೇ ಬೆಂಗಳೂರು ನಗರದಲ್ಲಿ 7-8 ಸತಿ ಗೆದ್ದಿದ್ದಾರೆ. ಇವತ್ತವರೆಗೂ ಯಪ್ಪ ಒಂದು ಮಿನಿಸ್ಟರ್ ಆಗೋಕ್ಕಾಗಿಲ್ಲ. 5 ಸತಿ ಮೇಲ್ ಗೆದ್ದಿದ್ದಾರೆ. ಯಾಕೆ ಒಂದೊಂದು ಸತಿ ಗೆದ್ದಾರಲ್ಲ, ಇವತ್ತು ಮಿನಿಸ್ಟರ್ ಆಗಿದ್ದಾರಲ್ಲ. ಯಾಕೆ ಮುಸಲ್ಮಾನರು ಕೊಡಬಾರ್ದು? ಮುಸಲ್ಮಾನರು ನಮ್ಮ ಪಕ್ಷದಲ್ಲಿ ಇದ್ದಾಗ ಜಮೀರ್ ಅಹಮದ್ ಖಾನ್ ಅವ್ರನ್ನ ತುಂಬಾ ಗೌರವಯುತವಾಗಿ ನಡೆಸ್ಕೊಂಡಿದೀವಿ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ತದನಂತರ ಅವ್ರು ಪಕ್ಷ ಚೇಂಜ್ ಮಾಡ್ಕೊಂಡು ಹೋದ್ರು. ಕುಮಾರಸ್ವಾಮಿ ಅವ್ರ ಜೊತೆ ಟಚಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವೇ ಹೇಳಿದ್ರಿ, ಊಹಾಪೋಹದ ಕಥೆಗಳು. ನಮಗಂತೂ ಯಾವ ಟಚಲ್ಲೂ ಬಂದಿಲ್ಲ. ಯಾಕೆಂದರೆ ಬೆಳಗಿಂದ ಕುಮಾರಸ್ವಾಮಿ ಅವರು ಇವತ್ತು ಚುಂಚನಗಿರಿ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಮತ್ತು ಅಲ್ಲಿದ್ದಾರೆ, ಮತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಸೆಂಟ್ರಲ್ ಮಿನಿಸ್ಟರ್ ಆಗಿ. ನಮ್ಮ ಪಕ್ಷದ ಜೊತೆಗೆ ಇಲ್ಲಿವರೆಗೂ ಯಾವುದೇ ಟಚ್ಗೆ ಬಂದಿಲ್ಲ ಅನ್ನೋದನ್ನು ನಾನು ಪಕ್ಷದ ವಕ್ತಾರನಾಗಿ ಸಾರಾಸಕ್ಟಾಗಿ ಹೇಳ್ತೀನಿ. ಅವ್ರ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯಗಳನ್ನ ಅವ್ರು ಬಗೆಹರಿಸ್ಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ ವಿನಃ ನಮ್ಮ ಪಕ್ಷದ ಜೊತೆ ಯಾವ ಟಚ್ಗೂ ಬಂದಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ರಾಜುಗೌಡ್ರೆ ಒಂದು ಅವಕಾಶ ಅಂತ ಇತ್ತು ಮುಸಲ್ಮಾನ್ ಸಮುದಾಯಕ್ಕೆ. ಕಾಂಗ್ರೆಸ್ಗೆ ಪರ್ಯಾಯವಾಗಿ ಯಾರು ಅಂದ್ರೆ ರಾಜ್ಯದಲ್ಲಿ ಜೆಡಿಎಸ್. ಎಲ್ಲಿ ತನಕ ನೀವು ಹೋಗಿ ಬಿಜೆಪಿ ಜೊತೆಯಲ್ಲಿ ಕೈ ಜೋಡಿಸುವವರೆಗೂ ಈಗ ಅವಕಾಶನೂ ಇಲ್ಲ. ಎಸ್ಡಿಪಿಐ ಕಡೆ ನೋಡ್ಬೇಕು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಕಡೆ ನೋಡ್ಬೇಕು. ಪ್ರಾಕ್ಟಿಕಲಿ ಸರ್ಕಾರ ರಚನೆ ಹಂತಕ್ಕೆ ತೆಗೆದುಕೊಂಡು ಹೋಗೋಕ್ಕಾಗೋದಿಲ್ಲ. ಈಗ ಮುಸಲ್ಮಾನರಿಂದ 6% ಓಟು ಅವ್ರಿಗೆ ಜಾಸ್ತಿ ಆಗಿದೆ. ಯಾರಿಗೆ? ಕಾಂಗ್ರೆಸ್ಗೆ ಜಾಸ್ತಿ ಆಗಿದೆ. 38% 43% ಬಂತು, 37% 43% ಬಂತು ಅನ್ನೋದು. ಈ 6% ಓಟಿಂದ ಏನು ಪ್ರಯೋಜನ ಅನ್ನೋದ್ರ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡ್ತಾ ಇದೆ. ನಮ್ಮ ಜೊತೆಲಿದ್ದಾಗ ನಾವು ಸಾಕಷ್ಟು ಚೆನ್ನಾಗಿ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ. ಮುಸಲ್ಮಾನರು ಅಷ್ಟೇ. ಈಗ ಇಲ್ಲೇ 2 ಮುಸಲ್ಮಾನರು ಲೀಡರ್ಗಳಿದ್ದಾರೆ. ಒಬ್ಬರು ಕಾಂಗ್ರೆಸ್ ಪರವಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ, ಇನ್ನೊಬ್ಬರು ಕಾಂಗ್ರೆಸ್ನಲ್ಲಿ ಮುಸಲ್ಮಾನರಿಗಾದ ಅನ್ಯಾಯದ ಪರವಾಗಿ ಬ್ಯಾಟಿಂಗ್ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದರೆ ಮುಸಲ್ಮಾನರಲ್ಲೂ ಕೂಡ ಹೊಂದಾಣಿಕೆ ಬರ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ಹೊಂದಾಣಿಕೆ ಬಂದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಉಪಯೋಗ ಆಗ್ತದೆ. ಯಾಕಂದ್ರೆ ಮುಸಲ್ಮಾನ ಜನಾಂಗಕ್ಕೂ ಈಗ ಎಲ್ಲರೂ ಮನುಷ್ಯರೇ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪುರವರು ಹೇಳ್ತಾರೆ. ರಾಜಕಾರಣ ನಡಿಬೇಕಾರೋದು ಹಾಗೆ. ಈಗ ಬಿಜೆಪಿ ಮುಸಲ್ಮಾನರು ಓಟ್ ಹಾಕಲ್ಲ ಅಂತ ಏನಿಲ್ಲ. ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಬಂದು ಮುಖ್ತಾರ್ ಅಬ್ಬಾಸ್ ನಖ್ವಿ ಅಂತೇಳಿ ಸಾಕಷ್ಟು ಜನ ಅಲ್ಲೂ ಇದ್ದಾರೆ. ನೀವು ಯಾವ ರೀತಿ ತಗೊಂಡು ಹೋಗ್ತೀರಾ? ಇದೇ ಗುಂಡ್ಲುಪೇಟಲ್ಲಿ ಒಬ್ಬ ಮುಸಲ್ಮಾನ ಕೌನ್ಸಿಲರ್ ಗೆದ್ದು ಬರ್ತಾನೆ. ಸಾಕಷ್ಟು ಇದಾವೆ ಬಿಜೆಪಿಯಿಂದ. ಅಲ್ಲಿರ್ಬಾರ್ದು ಇಲ್ಲಿರ್ಬಾರ್ದು ಅಂತ ಏನಿಲ್ಲ, ಅವ್ರವ್ರ ಅಜೆಂಡಾಗಳಷ್ಟೇ. ಈಗ ಎಷ್ಟೋ ಜನ ಮುಸಲ್ಮಾನರು ಬಿಜೆಪಿಯಿಂದ ಗೆದ್ದು ಬಂದಿರೋ ಉದಾಹರಣೆಗಳಿದಾವೆ ಇಲ್ವಾ? ಕಾಂಗ್ರೆಸ್ ಇಂದನೇ ಗೆಲ್ಬೇಕಾ? ಹಂಗೆಲ್ಲ ಏನಿಲ್ಲ. ಈ ಪ್ರಶ್ನೆಗೆ ಶರೀಫ್ ಅವರೇ ಉತ್ತರ ಕೊಡಬೇಕು. ಯಾಕೆ ಕೇವಲ ಜಮೀರ್ ಅಹಮದ್ ಖಾನ್ ಅವರನ್ನು ಅಥವಾ ಸಲೀಂ ಅಹಮದ್ ಅವರನ್ನು ಅಥವಾ ರಿಜ್ವಾನ್ ಅರ್ಷದ್ ಅವರನ್ನೇ ಇವರೇನೇ ನಮ್ಮ ಮುಸಲ್ಮಾನ್ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಕೊಡ್ಲಿಕ್ಕೆ ಸಮರ್ಥರಿರುವ ಇಷ್ಟೇ ಬೆರಳಿಕೆ ನಾಯಕರು ಅಂತ ಹೇಳಿ ಯಾಕೆ ಅನ್ಕೊಳ್ಬೇಕು ಅಂತ ಹೇಳಿ? ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಹೊರತುಪಡಿಸಿ ಬೇರೆ ಯಾವುದೇ ಪಕ್ಷದಲ್ಲೂ ಕೂಡ ಮುಸಲ್ಮಾನ್ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯಕ್ಕೆ ಅವಕಾಶವೇ ಇಲ್ವಾ? ನೋಡಿ, ನಾನು ಮೊದಲೇ ಹೇಳಿದೆ, ನಮಗೆ ಈ ವೇಳೆಯಲ್ಲಿ ಕಾಂಗ್ರೆಸ್ ಬೇಕಾಗಿದೆ. ಅವರ ಉಪ್ಪನ್ನು ನಾವು ತಿಂದಿದ್ದೀವಿ ಅಂತ ನಾನು ನಂಬಿದ್ದೇನೆ. ಕಾಂಗ್ರೆಸ್ ಪಕ್ಷ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಋಣದಲ್ಲಿದ್ದಾರೆ ಮುಸಲ್ಮಾನ್ ಸಮುದಾಯ. ಇದೀವಿ ಇವತ್ತಿಗೂ ಇದೀವಿ. ನನ್ನ ಮಾತು ಕೇಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೋಡಿ, ಇವತ್ತಿಗೆ ಇವರು ಹೇಳಿದ್ರು 5C ಇದೆ ಕಾಂಗ್ರೆಸ್ನಲ್ಲಿ, 5C ಕರಪ್ಷನು ಅದೆಲ್ಲ ಲಿಸ್ಟ್ ಹೇಳಿದ್ರು. ಪ್ಲಸ್ 1 ಮರ್ತ್ಬಿಟ್ರು ಬಿಜೆಪಿನಲ್ಲಿ ಇರೋದು 6C ಕಮ್ಯುನಲ್ ಆಗಿದ್ದಾರೆ. ಅವ್ರು ಎಷ್ಟು ಮಟ್ಟಿಗೆ ಎಕ್ಸ್ಟ್ರಾ ಕಮ್ಯುನಲ್ ಆಗಿದ್ದಾರೆ. ಮತ್ತೆ ಅವರು 5 ಆಗಿದ್ದಾರೆ ಅಂದ್ರೆ 5 ಅಂದ್ರೆ ಒಪ್ಕೊಂಡಿದ್ದಾರೆ. ಮಾತಾಡಕ್ ಬಿಡಿ ಸ್ವಾಮಿ. ಕಾಂಗ್ರೆಸ್ ಕಮ್ಯುನಲ್ ಅಂತ ನೀವು ಹೇಳ್ಬೋದು, ನಾವು ಬಿಜೆಪಿ ಕಮ್ಯುನಲ್ ಅಂತ ಹೇಳಿದ್ರೆ ಅವ್ರು ಕಷ್ಟ ಆಗ್ತಿದೆ. ಕಾಂಗ್ರೆಸ್ ಕಮ್ಯುನಲ್ ಅಂತ ಅವ್ರು ಹೇಳ್ಬೋದಂತೆ, ನಾವು
ಬಿಜೆಪಿ ಕಮ್ಯುನಲ್ ಅಂತ ಹೇಳಿದ್ರೆ ಅವ್ರ ಕಷ್ಟ ಆಗ್ತಿದೆ. ನೀವು ಹೇಳಿದಾಗ ನೀವು ಕಾಂಗ್ರೆಸ್ ಅನ್ನ ಕಮ್ಯುನಲ್ ಅಂದಾಗ ಕೇಳಿಸ್ಕೊಳ್ಳಿ. ಕನ್ಯಾಕುಮಾರಿವರೆಗೂ ಯಾವ್ದಾರ ಒಂದು ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ ನಮಗೆ ಮೋದಿ ಮೇಲೆ ಗೌರವ ಇದೆ ಇವತ್ತಿಗೂ. ನೋಡಿ ಇಲ್ಲಿ ಟ್ವಿಸ್ಟ್ ಕೊಡ್ತೀನಿ ನಾನು. ಇವತ್ತು ಬಿಜೆಪಿ ಏನೋ ಇಷ್ಟು ಪವರ್ಫುಲ್ ಆಗಿರೋಕ್ಕೆ ಕಾರಣವೇ ಮೋದಿ ಅಂತಹ ಒಬ್ಬ ಲೀಡರ್ ಇಂದನೇ ಆಗ್ತಿದೆ. ಇವರು ಬಿಜೆಪಿ ಸಿದ್ಧಾಂತ ಅಂತ ಏನೂ ಆಗ್ತಿಲ್ಲ. ಬಿಜೆಪಿ ಹೆಸರಿನಲ್ಲಿ ಏನೇನಾಗಿದೆ ಅಂತ ಎಲ್ಲರೂ ಗೊತ್ತಾಗಿದೆ. ನಾನು ಎಲ್ಲ ಓಪನ್ ಮಾಡಬೇಕಾಗಿಲ್ಲ. ಸೊ ಏನಂದ್ರೆ ನಾವು ವಿ ಹ್ಯಾವ್ ಟು ಫಾಲೋ ಆಸ್ ಭಾರತೀಯನಾಗಿ ಇರ್ಬೇಕಂತ ಇವ್ರು ಹೇಳ್ಕೊಟ್ಟು ನಾವು ಕಲಿಬೇಕಾಗಿಲ್ಲ. ನಾವು ಮುಂಚಿತವಾಗಿವೇ ಇದ್ವಿ. 1947 ನಿಂದ ನಮ್ಮವರು ಎಲ್ಲರೂ ಇಲ್ಲೇ ಬದುಕಬೇಕಂತ ಇದ್ವಿ. ಅಲ್ಲಿ ಹೋಗ್ಬೇಕಾಗಿರೋರು ಹೋಗ್ಬಿಟ್ರು. ಇಲ್ಲಿರೋರು ನಾವು ಇಲ್ಲೇ ಜೀವಂತವಾಗಿರ್ಬೇಕು, ಇಲ್ಲೇ ನಾವು ನಾಟ್ ಬೈ ಚಾನ್ಸ್, ವಿ ಆರ್ ಬೈ ಚಾಯ್ಸ್. ಕರೆಕ್ಟ್ ಸರ್. ಹಂಗಂದ ಮಾತ್ರಕ್ಕೆ ನಾವು ಕೊಟ್ಟಾಗಿಸ್ಕೊಳ್ಳಿ ರಾಜಕೀಯ ಪ್ರಾತಿನಿಧ್ಯ, ನಾವು ನಾವು ವೇಟ್ ಮಾಡ್ತೀವಿ. ವಿ ವಿಲ್ ಸ್ಟ್ರೈಕ್ ಎ ಡೀಲ್ ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ, ಪಾಲಿಟಿಕ್ಸ್ ನಲ್ಲಿ ಇಟ್ಸ್ ಆಲ್ ಡೀಲ್. ನಮ್ಗೆ ದಾವಣಗೆರೆ ಸೌತ್ ನಲ್ಲಿ ಆಗಿಲ್ಲ, ಬೇರೆ ಕಡೆ ನಮ್ಗೆ ಖಂಡಿತವಾಗಿ ಕೊಡ್ಲೇಬೇಕಂತ ನಾವು ಅಲ್ಲಿ ಡೀಲ್ ನೋಡಿ. ವಿ ಶುಡ್ ಬಿ ಪೇಷಂಟ್, ವಿ ಹ್ಯಾವ್ ಟು ಬಿ ಪೇಷಂಟ್. ನಮ್ಮ ನಾಯಕರ ಗೌರವ ಮುಖ್ಯ. ಗೌರವ ಅವನು ಯಾವನವನು ಇಲ್ಲಿಗೆ ಬರಕ್ಕೆ ಅಂತ ಹೇಳಿದ್ಮೇಲೆ ಅವಮಾನ ಆದ್ಮೇಲೆ ಅಲ್ಲಿ ಹೋಗಲ್ಲ. ರಜಾಕ್ ಅವ್ರ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ. ರಜಾಕ್ ಅವರೇ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ. ಬೇರೆ ಯಾವ ನಾಯಕ ಅಲ್ಲ, ಬೇರೆ ಯಾವ ನಾಯಕ ಅಲ್ಲ, ಕ್ಯಾಂಡಿಡೇಟ್ ಅವರ ತಂದೆ. ಇಲ್ಲಿ ಕೇಳಿ ಅವಮಾನಿಸಿದ ಮೇಲೆ ನಜೀರ್ ಅಹಮದ್ ಆಗ್ಲಿ ಇನ್ನೊಬ್ಬರೇ ಆಗ್ಲಿ, ಅವ್ರು ಇಷ್ಟು ವರ್ಷ ಕಾಲ ಕಾಂಗ್ರೆಸ್ಗೆ ಅವರು ದುಡಿದಿದ್ದಾರೆ. ಅವರು ಒಂದ್ ವೇಳೆ ರಿಸಿಗ್ನೇಷನ್ ಕೊಟ್ಟರು ಪುನಃ ಅವ್ರು ಜಾಯಿನ್ ಮಾಡಕ್ಕೂ ಅವರೇ ನಿರ್ಧಾರ ತಗೊಳ್ಬೇಕಾಗಿದೆ. ನಾನು ನೀವೆಲ್ಲ ನಿರ್ಧಾರ ತಗೊಳ್ಳೋದು. ಒಂದೇ ನಿಮಿಷ. ಪಕ್ಕದ ಮನೆಗೆ ಬರ್ತಾರೆ ಮಲ್ಲಿಕಾರ್ಜುನ್ ಅವರು, ನಮ್ಮ ಮನೆಗೆ ಬರೋದಿಲ್ಲ ಹೇಳ್ದವ್ರು ಯಾರು? ಇದು ಅವಮರ್ಯಾದೆ ಅಲ್ವಾ, ಅವಮಾನ ಅಲ್ವಾ? ಕೇಳಿಸ್ಕೊಂಬಿಡಿ ಸರ್. 500 ರೂಪಾಯಿ ಕೊಟ್ರೆ ಮುಸಲ್ಮಾನ್ ಸಮುದಾಯದವ್ರು ವೋಟ್ ಹಾಕ್ಬಿಡ್ತಾರೆ ಹೇಳ್ದವ್ರು ಯಾರು? ಇದೇ ಕಾಂಗ್ರೆಸ್ ಪಕ್ಷದವರು. ನೀವು ಪ್ರಾತಿನಿಧ್ಯ ಕೊಡ್ತಾರೆ, ಇಲ್ಲಲ್ಲ ಅಂದ್ರೆ ಇನ್ನೆಲ್ಲೋ ಕೊಡ್ತಾರೆ ಅಂತ ಆದಾಗ ಇಲ್ಲಿದ್ದವರು ಅನುಭವಿಸ್ತಾ ಇರುವ ಅಪಮಾನ, ಇಲ್ಲಿದ್ದವರು ಅನುಭವಿಸ್ತಾ ಇರುವ ಶಿಕ್ಷೆ, ಇದು ಕಂಡು ಕಾಣದೇ ಇರೋ ರೀತಿಯಲ್ಲಿ ಹೆಂಗಿರ್ಲಿಕ್ಕೆ ಸಾಧ್ಯ ಅಂತ. ಮಲ್ಲಿಕಾರ್ಜುನ್ ಅವ್ರು ಬಂದು ಅವ್ರ ಮನೆಗೆ ಹೋಗಿಲ್ಲ, ಸತ್ಯ. ಅವ್ರಿಗೂ ಬೇಸರ ಆಗಿದೆ, ಫೀಲ್ ಆಗಿದೆ. ಏನ್ ಮಾಡ್ಬೇಕಿತ್ತು? ರೆಸಿಗ್ನೇಷನ್ ಮಾಡ್ಬೇಕಾ? ಅದಕ್ಕೆ ಒಂದ್ ವೇಳೆ ನಾನು ಅಬ್ದುಲ್ ಜಬ್ಬಾರ್ ಜಾಗದಲ್ಲಿದ್ರೆ ಡೈರೆಕ್ಟ್ ಆಗಿ ಮಲ್ಲಿಕಾರ್ಜುನ್ಗೆ ಫೋನ್ ಮಾಡ್ತಿದ್ದೆ, ಯಾಕಪ್ಪ ನಮ್ಮ ಮನೆಗೆ ಬಂದಿಲ್ಲ ಅಂತ. ಅಷ್ಟು ಬಗೆಹರಿಸಕ್ಕೆ ಏನು ಸಾಧ್ಯ ಇಲ್ಲ. ಏನ್ ಹೇಳ್ಕೋದ್ರ ಪಕ್ಷದ ಪರವಾಗಿ ಒಂದು ಉತ್ತರ ಹೇಳ್ಬಿಡ್ತೀನಿ ನೋಡಿ. ಅಬ್ದುಲ್ ಜಬ್ಬಾರ್ ಅವ್ರನ್ನ ಬೆಳೆಸಿರುವುದು ಆ ಭಾಗದಲ್ಲಿ ಇದೇ ಶಾಮ್ನೂರ್ ಕುಟುಂಬನೇ. ಶಾಮ್ನೂರ್ ಕುಟುಂಬನೇ ಬೆಳೆಸಿರೋದು. ಒಂದ್ ನಿಮಿಷ ಕೂತ್ಕೊಳ್ರಿ, ಒಂದ್ ನಿಮಿಷ ಕೂತ್ಕೊಳ್ರಿ, ಕೇಳಿಸ್ಕೊಳ್ಳಿ. ಮೋದಿ ಇನ್ನೊಂದ್ಸಲಿ ಕಶ್ಯಪ್ ಸರ್ ಕರೆಕ್ಟ್ ಬೆಳೆಸಿದ್ದಾರೆ. ಶಾಮ್ನೂರ್ ಸರ್ ಬೆಳೆಸಿದ್ದಾರೆ. ಆಯ್ತು, ಅದನ್ನ ಒಪ್ಕೊಂಡ. ಕಾಮ್ ಡೌನ್, ಬೆಳೆಸಿದ್ದಾರೆ. ಕಶ್ಯಪ್ ಇದೆಲ್ಲಿ ನಾಗ್ಪುರ ಬಂತು ಸರ್? ದಾವಣಗೆರೆ ದಕ್ಷಿಣ ಮಾತ್ರ ವಾಯ್ಸ್ ಆನ್ ಏರ್, ನಂದನ್ ಕಶ್ಯಪ್ ಸರ್ ವಾಯ್ಸ್ ಮಾತ್ರ ಆನ್ ಏರ್. ಶಾಮ್ನೂರ್ ಅವರು ಬೆಳೆಸಿದ್ದಾರೆ ಅನ್ನೋ ಸತ್ಯವನ್ನ ಒಪ್ಕೊಳ್ತಾ, ಬೆಳೆಸಿದ್ದಾರೆ ಅಂದ ಮಾತ್ರಕ್ಕೆ ಅವ್ರ ಕುಟುಂಬಕ್ಕೇನೆ ಅವಕಾಶ ಕೊಡ್ತಿರ್ತೀವಿ, ನಾವು ಅದನ್ನ ಗಮನಿಸಿಯೂ ಕೂಡ ಸುಮ್ಮನೆ ಕೂರ್ಬೇಕು ಅನ್ನೋ ರೂಲ್ಸ್ ಯಾವ ರೂಲ್ ಬುಕ್ ಅಲ್ಲಿ ಇದೆ ಸರ್? ನೋಡಿ, ಶಾಮ್ನೂರ್ ಅವರು ಏನು ಇದು ನಿಧನ ಆಗಿರ್ಲಿಲ್ಲ ಅಂದ್ರೆ ಅವರೇ ಕಂಟಿನ್ಯೂ ಆಗ್ತಿದ್ರು ತಾನೆ. ಕೇಳಿಸ್ಕೊಳ್ರಿ. ಕಾಲವಾಗಿ 2026 ಅವ್ರು ನಿಧನರಾದ್ರು. ಒಂದು ಪ್ರತಿನಿಧಿ ನಡ್ಕೊಂಡ್ಬಂದಿದೆ, ಆ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂತ ಕೊಟ್ಟಿದ್ದೀವಿ. CM ಹೇಳಿದ್ದಾರೆ, ಖರ್ಗೆ ಸಾಹೇಬ್ರು ಹೇಳಿದ್ದಾರೆ, DCM ಹೇಳಿದ್ದಾರೆ, ನಾವು ಪ್ರಾತಿನಿಧ್ಯ ಕೊಡ್ತೀವಿ, ಅವಕಾಶ ಮಾಡ್ಕೊಡ್ತೀವಿ ಅಂತ. ಹಾಗಾಗಿ ನಾವು ಮುಂದಿನ ದಿನಗಳಿಗೆ ಆ ಜನಾಂಗಕ್ಕೂ ಕಾದು ನೋಡೋಣ ಮಾಡಿ ತೋರಿಸಿದೀವಿ. ಬಿಜೆಪಿ ಅಂತಲ್ಲ, ಇದು
ಇದು ಮುಸ್ಲಿಂ ಸರಿಯಾದ ಸಮುದಾಯಕ್ಕೆ ಇದೆಯಾ? ಉನ್ನತವಾದ ಹುದ್ದೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದು. ಕಾದ್ ನೋಡಿ, ಇಟ್ಕೊಳ್ಳಿ. ಅವಕಾಶ ಕೊಡ್ತೀವಿ. ಅಮೀರ್ ಖಾದಿಗಳನ್ನ ಕಾದ್ ಏನು ನೋಡಿ, ಮಾಡ್ಕೊಳ್ಳಿ ರಜಾಕ್ ನೀವು. ಅವರೇ, ಕಾದ್ ನೋಡಿ ರೆಡಿ ಇದೆಯಾ ಮುಸ್ಲಿಂ ಸಮುದಾಯ? ಅಭಿ ನಹಿ ತೋ ಕಭಿ ನಹಿ. ಸಾಕು, Done. ಇಲ್ಲಿವರೆಗೆ ಒಂದು ಫುಲ್ ಸ್ಟಾಪ್. Done. ನಾವೇನ್ ಕೇಳ್ತಿರೋದು, ನಮ್ಮ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡ್ರಿ. ಇನ್ನೊಬ್ಬ ನಾಯಕ ಆಗ್ಲಿ ಅಂದ್ರೆ ಇರೋ ನಾಯಕರನ್ನ ಕತ್ತರಿಸಾಕ್ತಿದ್ರೆ ಸ್ವಲ್ಪ ಕೇಳಿ. ಇವಾಗ ಸರಿ, ಇರುವ 8 ನಾವು ಗಂಟೆಗೆ ನನಗೆ silent ಆಗಿ ಇವತ್ತಿನ ಕೂತಿರ್ಬೇಕಾ? ಚರ್ಚೆಗೆ ಶ್ಯಾಮ್ನೂರ್ನವರು ಸಮಯ ಇದೆ. ಬಿಜೆಪಿ ಕೇಳಿದ್ರಲ್ಲ, ಸರಿ. ಅವ್ರ ಮೇಲೆ ಏನಾದ್ರು ಕ್ರಮ ತಗೊಂಡ್ರೆ ಸರಿ. ಮತ್ತೆ ಮುಸಲ್ಮಾನರನ್ನ ಕೇವಲನಾ? ಸರಿ, ನಮ್ಮ ಮೇಲೆ ಯಾಕೆ ಇದಕ್ಕೆ ಉತ್ತರ ಬಹುಶಃ ಇವತ್ತು 8 ಗಂಟೆ ನಂತರದಲ್ಲಿ ಸಿಗುತ್ತೆ. ಜಮೀರ್ ಅವ್ರ ಮೇಲೂ ಕೂಡ ಇನ್ ಕೇಸ್ ಏನಾದ್ರೂ ಆಕ್ಷನ್ ಆಗೋದಿಲ್ಲ. ಆಕ್ಷನ್ ಅಂತಾದ್ರೆ ದಾವಣಗೆರೆ ಕಾಂಗ್ರೆಸ್ಗೆ ದಕ್ಷಿಣ ಧೈರ್ಯ ಇಲ್ಲ. ವಿಧಾನಸಭಾ ಇಲ್ವೇ ಕ್ಷೇತ್ರದ ಇಲ್ಲ. ಬೈ ಎಲೆಕ್ಷನ್ ರಾಜ್ಯ Suicide ರಾಜಕಾರಣದ ಆತ್ಮಹತ್ಯೆ. ಸ್ಥಿತ್ಯಂತರ ಬದಲಾವಣೆಗೆ ಅಕಸ್ಮಾತ್ ದೊಡ್ಡ ಆಗ್ತದೆ. ವೇದಿಕೆ ಆಗೋ ಸಾಧ್ಯತೆ ಇರುತ್ತೆ. ಆತ್ಮಹತ್ಯೆ ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH